ಗೆಳೆಯರೇ, KPS ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಜೂನ್ 11ರಿಂದ 18ರವರೆಗಿನ ಕರೆಂಟ್ ಅಫೇರ್ಸನ್ನು ಪಾರ್ಟ್ 1 ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಒಟ್ಟು ಹೆಚ್ಚು ಕಮ್ಮಿ 60 ಪ್ರಶ್ನೆಗಳಿದ್ದಾವೆ. ಸೊ 60 ಟಾಪಿಕ್ಸನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಈ ಪಾರ್ಟ್ನಲ್ಲಿ ನಾವು 30 ಡಿಸ್ಕಸ್ ಮಾಡಲಿದ್ದೇವೆ ಆ್ಯಂಡ್ ಇನ್ನೊಂದು ಪಾರ್ಟ್ ಕೂಡ ಶೀಘ್ರದಲ್ಲೇ ಅಪ್ಲೋಡ್ ಆಗುತ್ತೆ. ಓಕೆನಾ? ಸೊ ಕಳೆದ ಒಂದು ವಾರದ ಕರೆಂಟ್ ಅಫೇರ್ಸ್ ಕೂಡ ಇದರಲ್ಲಿ ಕವರ್ ಆಗ್ತಿದೆ. ಯಾಕೆಂತ ಹೇಳಿದ್ರೆ ನನ್ನ ಕೆಲವೊಂದು ಪ್ರಿಆಕ್ಯುಪೈಡ್ ವರ್ಕ್ಗಳಿದ್ದರಿಂದ ಹಾಗೂ ಮಳೆಗಾಲದ ಕಾರಣ ನೆಟ್ವರ್ಕ್ ಇಶ್ಯೂಸ್ ತುಂಬ ಇದ್ವು. ಸೊ ಮಾಡೋಕ್ಕಾಗಿರಲಿಲ್ಲ. PPT ರೆಡಿ ಇದ್ದರೂ ಕೂಡ ಕ್ಲಾಸಸ್ ಮಾಡಿ ಅಪ್ಲೋಡ್ ಮಾಡುವಷ್ಟು ನೆಟ್ವರ್ಕ್ ಇರ್ತಿರಲಿಲ್ಲ. ಸೊ ಅದರಿಂದಾಗಿ ಇವತ್ತು ಸ್ವಲ್ಪ ಮಳೆ ನಿಂತಿದೆ. ಸೊ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಬಂದು 26ಗೆ ಮಾಡ್ತೀನಿ. ನಾನು 19th 25th ಗಂಟ ಏನೇನು ಕರೆಂಟ್ ಅಫೇರ್ಸ್ ಇದೆ ಅದೆಲ್ಲವನ್ನು 26ಗೆ ಮಾಡ್ತೀನಿ. ಸೊ ಈ ತಿಂಗಳಲ್ಲಿ ಈ ರೀತಿಯೇ ನಡೆಯುತ್ತೆ. ಮುಂದಿನ ತಿಂಗಳಲ್ಲಿ ಆದಷ್ಟು 2 ದಿನಕ್ಕೊಮ್ಮೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಓಕೆ, ಸೊ ಇವಾಗ 11ರಿಂದ 18ರ ಕರೆಂಟ್ ಅಫೇರ್ಸನ್ನು ನಾನು ಡಿಸ್ಕಸ್ ಮಾಡಲಿದ್ದೇನೆ. ಆ್ಯಂಡ್ ಯಾರಾದರೂ ಮೊದಲನೇ ಬಾರಿಗೆ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ KPS ಅಡ್ಡ ಅಂಥೇಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಸೊ ನೀವು ಅಲ್ಲಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡಿಬೋದು ಹಾಗೂ ನಾವು ಪ್ರತಿನಿತ್ಯ ಕ್ವಿಜ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ನೀವು ಅದರಲ್ಲೂ ಕೂಡ ಭಾಗವಹಿಸ್ಬೋದು. ಓಕೆ, ಮೊದಲನೇ ಪ್ರಶ್ನೆಗೋಣ. ಕೆನೈನ್ ಡಿಸ್ಟೆಂಪರ್ ವೈರಸ್ that had caused deaths of which of the following animal? ಸೊ ಕಳೆದ 1 ವರ್ಷದಲ್ಲಿ ಕೆನೈನ್ ಡಿಸ್ಟೆಂಪರ್ ವೈರಸ್ ಏನಿದೆ CDV ಅಂತ, ಸೊ ಈ CDV ವೈರಸ್ ಯಾವ ಪ್ರಾಣಿಯ ಸಾವಿಗೆ ಕಾರಣವಾಗಿತ್ತು? ಬಹಳ ದೊಡ್ಡ ಸಂಖ್ಯೆಯಲ್ಲಿ ಡೆತ್ ಆಗಿತ್ತು. ಓಕೆ, ಇದು ಯಾವುದು ಅಂತ ಕೇಳಿದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು. ಸೊ ಗುಜರಾತ್ನಲ್ಲಿ ಕಳೆದ 1-2 ವರ್ಷದಲ್ಲಿ ಈ ಕೆನೈನ್ ಡಿಸ್ಟೆಂಪರ್ ವೈರಸ್ಸಿಂದಾಗಿ ಬಹಳಷ್ಟು ಸಿಂಹಗಳು ಮರಣ ಹೊಂದಿದ್ವು. ಹಾಗಾಗಿ ಈ ಕೆನೈನ್ ಡಿಸ್ಟೆಂಪರ್ ವೈರಸ್ ಬಹಳ ನ್ಯೂಸ್ನಲ್ಲಿತ್ತು. ಇದು ಕೇವಲ ಸಿಂಹಕ್ಕೊಂದಕ್ಕೆ ಅಲ್ಲ, ನಾಯಿಗೂ ಬರುತ್ತೆ, ಹುಲಿಗೂ ಬರುತ್ತೆ. ಬಟ್ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಗುಜರಾತ್ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾವುಗಳಾಗಿದ್ವು. ಹಾಗಾಗಿ ಬಹಳ ಇಂಪಾರ್ಟೆಂಟ್. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಹೋಮ್ ಟು ಏಷ್ಯಾಟಿಕ್ ಲಯನ್? ಸೊ ಭಾರತದಲ್ಲಿ ಏಷ್ಯಾಟಿಕ್ ಲಯನ್ ಕಂಡುಬರುವಂಥ ಬಹುದೊಡ್ಡ ನ್ಯಾಷನಲ್ ಪಾರ್ಕ್ ಬಂದು ಗಿರ್ ನ್ಯಾಷನಲ್ ಪಾರ್ಕ್. ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್ನಲ್ಲಿದೆ. ಅಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಯನ್ಗಳನ್ನು ನೋಡ್ಬೋದು. ಸೊ ಈ ಗಿರ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಸಿಮಿಲರ್ಲಿ ಕೆನೈನ್ ಡಿಸ್ಟೆಂಪರ್ ವೈರಸ್ ಕೂಡ ಇವತ್ತು ಅಂದರೆ 22ನೇ ತಾರೀಕಿನ ನ್ಯೂಸ್ ಪೇಪರಲ್ಲಿ ಕೂಡ ಈ ಕೆನೈನ್ ಡಿಸ್ಟೆಂಪರ್ ವೈರಸ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿಯೋ ಕುರಿತು ಒಂದು ಆರ್ಟಿಕಲ್ ಇತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ನೆನ್ಪಿಟ್ಕೊಳ್ಳಿ, ಕೆನೈನ್ ಡಿಸ್ಟೆಂಪರ್ ವೈರಸ್ ಮತ್ತು ಲಯನ್, ಗಿರ್ ನ್ಯಾಷನಲ್ ಪಾರ್ಕ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಕನ್ವೆನ್ಷನ್ ಇಸ್ ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ಎಂಡೇಂಜರ್ಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್? ಸೊ ಸೈಟ್ಸ್ ಏನಿದೆ, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಫ್ಲೋರಾ ಆ್ಯಂಡ್ ಫಾನಾ, ಈ ಸೈಟ್ಸ್ ಕನ್ವೆನ್ಷನ್ಗೆ ಇನ್ನೊಂದು ಹೆಸರೇನು ಅನ್ನೋದು ಪ್ರಶ್ನೆ. ಓಕೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಾಷಿಂಗ್ಟನ್ ಕನ್ವೆನ್ಷನ್ನು. ವಾಷಿಂಗ್ಟನ್ ಕನ್ವೆನ್ಷನ್ ಇದಕ್ಕೆ ಸರಿಯಾದ ಉತ್ತರ. ಓಕೆ, ವಾಷಿಂಗ್ಟನ್ ಕನ್ವೆನ್ಷನನ್ನು ನಾವು ಸೈಟ್ಸ್ ಕನ್ವೆನ್ಷನ್ ಅಂತ ಕರಿತೀವಿ. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಆಫ್ ವೈಲ್ಡ್ ಫ್ಲೋರಾ ಆ್ಯಂಡ್ ಫಾನಾ. ಸೊ ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳೇನಿದ್ದಾವೆ ಅವುಗಳ ಮಾರಾಟದಿಂದ ಅವುಗಳ ಅಸ್ತಿತ್ವಕ್ಕೆ ತೊಂದರೆ ಆಗದಿರುವಂತೆ ನೋಡ್ಕೊಳ್ಳಿಕ್ಕೋಸ್ಕರ ಈ ಕನ್ವೆನ್ಷನನ್ನು ಸೈನ್ ಮಾಡಲಾಗಿದೆ. ಆ್ಯಂಡ್ ಇದನ್ನು ವಾಷಿಂಗ್ಟನ್ ಕನ್ವೆನ್ಷನ್ ಅಂತ ಕೂಡ ಕರಿತೀವಿ. ಓಕೆ, ಆ್ಯಂಡ್ ಟಿಪಿಕಲ್ ಮಲೆನಾಡು ನಿಮಗೆ ಬೇರೆಗಳ ಸದ್ದು ಕೇಳಿಸ್ತಾನೆ ಇರ್ಬೋದು. ಸಾರಿ ಫಾರ್ ದ್ಯಾಟ್, ನಾನೇನು ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ. ಓಕೆ, ಐ ಹ್ಯಾವ್ ಟು ಅಡ್ಜಸ್ಟ್ ಫಾರ್ ದ್ಯಾಟ್. ಓಕೆ, ಬೇಸಲ್ ಕನ್ವೆನ್ಷನು, ಸ್ಟಾಕ್ಹೋಮ್ ಕನ್ವೆನ್ಷನ್, ರಾಟರ್ಡ್ಯಾಮ್ ಕನ್ವೆನ್ಷನ್ ಕೂಡ ಬಗ್ಗೆ ಮಾತನಾಡ್ತೀನಿ ನಾನು. ಬೇಸಲ್ ಕನ್ವೆನ್ಷನ್ ಬಂದು ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್. ಸೊ ಒಂದು ದೇಶದಲ್ಲಿ ಏನು ವೇಸ್ಟ್ ಜನ್ರೇಟ್ ಆಗುತ್ತಲ್ವ, ಅದರ ಮೂಮೆಂಟ್ ಏನಿದೆ ಅದ್ರ ಕುರಿತು ಬೇಸಲ್ ಕನ್ವೆನ್ಷನಲ್ಲಿ ಮಾತನಾಡಲಾಗುತ್ತೆ. ಸೊ ಈ ಡಂಪಿಂಗ್ ಏನು ಆ್ಯಕ್ಟಿವಿಟಿ ನಡೆಯುತ್ತೆ ಒಂದು ಕಂಟ್ರಿಯಲ್ಲಿ, ವೇಸ್ಟ್ ಜನ್ರೇಟ್ ಆಗೋದನ್ನು ಈಗ ಡೆವಲಪ್ಡ್ ಕಂಟ್ರಿ ಫಾರ್ US ಆಗಿರ್ಬೋದು, ಅದನ್ನು ಆಫ್ರಿಕಾಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ನಡೀತಾ ಇದ್ವು ಹಿಂದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಬೇಸಲ್ ಕನ್ವೆನ್ಷನನ್ನು ಸೈನ್ ಮಾಡಲಾಗಿದೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾವು ಸ್ಟಾಕ್ಹೋಮ್ ಕನ್ವೆನ್ಷನ್ ಬಗ್ಗೆ ಮಾತನಾಡ್ಬೋದು. ಸ್ಟಾಕ್ಹೋಮ್ ಕನ್ವೆನ್ಷನನ್ನು SPOP ಅಂತ ನೆನ್ಪಿಟ್ಕೊಳ್ಳಿ. ಸೊ POP ಅಂದರೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿದರೆ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಏನಿರ್ತವೆ ಅವು ಡಿಕಂಪೋಸ್ ಆಗಲಿಕ್ಕೆ ಬಹಳ ಟೈಮ್ ತೆಗೆದುಕೊಳ್ತವೆ. ಅವು ಕಾಣೆ ಆಗಲಿಕ್ಕೆ ಅಂದರೆ ನೇಚರಲ್ಲಿ ಒಂದು ಸಲ ಅವು ಜನ್ರೇಟ್ ಆದಮೇಲೆ ಅಲ್ಲೇ ಎಕ್ಸಿಸ್ಟ್ ಆಗಿರ್ತವೆ ಸುಮಾರು ಕಾಲದವರೆಗೂ. ಸೊ ಅವುಗಳನ್ನು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಅದರ ರಿಲೇಟೆಡ್ ಆಗಿ ಸ್ಟಾಕ್ಹೋಮ್ ಕನ್ವೆನ್ಷನ್ ಇರುವಂಥದ್ದು. ಓಕೆ, POP ಕುರಿತಾಗಿ. ಆ್ಯಂಡ್ ರಾಟರ್ಡ್ಯಾಮ್ ಕನ್ವೆನ್ಷನ್ ಬಂದು RPIC,
ಪ್ರಿಯರ್ ಇನ್ಫಾರ್ಮ್ಡ್ ಕನ್ಸೆಂಟ್. ಈಗ ಕೆಮಿಕಲ್ಸನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಶಿಫ್ಟ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಭಾರತದಿಂದ ನೀವು ಏನೋ ಒಂದು ಕೆಮಿಕಲನ್ನು ಜಪಾನ್ಗೋ ಚೈನಾಗೋ ಹ್ಯಾಂಡ್ ಓವರ್ ಮಾಡ್ತೀರಾ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಆ ಕೆಮಿಕಲಿಂದ ಏನು ತೊಂದರೆಗಳಾಗುತ್ತೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಮತ್ತು ಅದನ್ನು ಅವರು ರಿಸೀವ್ ಮಾಡಬೇಕಾದ್ರೆ ಅವರಿಗೆಲ್ಲ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೊ ಇದನ್ನು ಪ್ರಿಯರ್ ಇನ್ಫಾರ್ಮ್ ಕನ್ಸೆಂಟ್ ಅಂತಾರೆ. ಸೊ ಕೆಮಿಕಲ್ಸ್ ಕುರಿತಾಗಿರುವಂಥದ್ದು ರಾಟರ್ಡ್ಯಾಮ್ ಕನ್ವೆನ್ಷನ್ನು, ಸ್ಟಾಕ್ಹೋಮ್ ಕನ್ವೆನ್ಷನ್ನು ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಕುರಿತಾಗಿರುವಂಥದ್ದು, ಬೇಸಲ್ ಕನ್ವೆನ್ಷನ್ ಬಂದು ಹಜಾರ್ಡಸ್ ವೇಸ್ಟ್ಗಳ ಟ್ರಾನ್ಸ್ಬೌಂಡ್ರಿ ಮೂವ್ಮೆಂಟ್ ಕುರಿತಾಗಿರೋದು, ವಾಷಿಂಗ್ಟನ್ ಕನ್ವೆನ್ಷನ್ ಬಂದು ಸೈಟ್ಸ್ ಕುರಿತಾಗಿರೋದು. ಓಕೆನಾ. 4ನೇ ಪ್ರಶ್ನೆಗೋಣ. ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಆರ್ ಟ್ಯಾಕ್ಸಸ್ ಇಂಪೋಸ್ಡ್ ಆನ್. ಸೊ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸು ಸದ್ಯದಲ್ಲಿ ಭಾರತದಲ್ಲಿ ಇದುವರೆಗೂ ಇಂಪ್ಲೈ ಆಗಿಲ್ಲ. ನೀತಿ ಆಯೋಗ್ನ ಒಬ್ಬರು ಮೆಂಬರ್ ಇದನ್ನು ಸಜೆಸ್ಟ್ ಮಾಡಿದರು, ಭಾರತದಲ್ಲಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು ಹಾಕಬೇಕು ಅಂತ. ಸೊ ಇದು ಈಗ ಸದ್ಯಕ್ಕೆ ಇರುವಂಥ ನಾವು ಏನು ಕಸ್ಟಮ್ಸ್ ಡ್ಯೂಟಿ ಹಾಕ್ತೀವಿ ಅದರ ಮೇಲ್ಗಡೆ ಹಾಕುವಂಥ ಟ್ಯಾಕ್ಸ್. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಚೈನಾದಲ್ಲಿ ಒಂದು ಗುಡ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಅಂತಲೇ ಇಟ್ಕೊಳ್ಳಿ, ಸೇಮ್ ಫೀಚರ್ಸನ್ನು ಮೊಬೈಲ್ ಇಂಡಿಯಾದಲ್ಲೂ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಅದರ ಕಾಸ್ಟ್ ಬಂದು ಅಲ್ಲಿಯ ಲೇಬರ್ ಕಾಸ್ಟ್ ಎಲ್ಲ ಕಮ್ಮಿ ಇರೋದ್ರಿಂದ ಮತ್ತು ಅಲ್ಲಿ ಅವರಿಗೆ ಸಬ್ಸಿಡೀಸ್ಗಳು ಪ್ರೊವೈಡ್ ಆಗೋದ್ರಿಂದ ಅದರ ಕಾಸ್ಟ್ ಅಲ್ಲಿ ಇಂಡಿಯಾಗೆ ಬರಬೇಕಾದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ಅದರ ಕಾಸ್ಟ್ 150 ರೂಪೀಸ್ ಇರುತ್ತೆ. ಬಟ್ ಸೇಮ್ ಇದನ್ನು ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಾದರೆ 200 ರೂಪೀಸ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದ್ರ ಮೇಲೆ 50 ರೂಪಾಯಿಯನ್ನು ಟ್ಯಾಕ್ಸಾಗಿ ಹಾಕುತ್ತೆ. ಸೊ ಡೊಮೆಸ್ಟಿಕ್ ಪ್ಲೇಯರು, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ ಏನಿದ್ದಾನೆ ಆತ ಮತ್ತು ಫಾರಿನಿಂದ ಸೆಂಡ್ ಮಾಡೋನ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಿರೋರು ಯಾರಿದ್ದಾರೆ, ಸೊ ಅವರೆರಡು ಈಕ್ವಲ್ ಫುಟಿಂಗ್ ಮೇಲೆ ಇರಬೇಕು, ಇಬ್ಬರಿಗೂ ಕಾಂಪಿಟೇಷನ್ ಈಕ್ವಲ್ ಜಾಗದಲ್ಲಿ ಇರಬೇಕು. ಸೊ ಆವಾಗ ಇಂಡಿಯನ್ ಗೂಡ್ಸ್ಗೂ ಬೆಲೆ ಸಿಗುತ್ತೆ. ಸೊ ಅದರಿಂದ ಪ್ರಯೋಜನ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸನ್ನು ಹಾಕಲಾಗುತ್ತೆ, BAT ಅಂತ. ಸೊ ಇದುವರೆಗೂ ಇಂಡಿಯಾದಲ್ಲಿ ಇದನ್ನು ಇಂಪ್ಲೈ ಮಾಡಿಲ್ಲ, ಬಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್ಕಾರ ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಬಗ್ಗೆ ಕೇಳಿದರೆ ಅದು ಇಂಪೋರ್ಟೆಡ್ ಗೂಡ್ಸ್ ಮೇಲೆ ಹಾಕುವಂಥದ್ದು. ಓಕೆ, ಬೇರೆ ದೇಶಗಳಿಂದ ಭಾರತಕ್ಕೆ ಬರುವಂಥ ಗೂಡ್ಸ್ಗಳಿಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ಪೋರ್ಟ್ಗಳಲ್ಲಿ ಈ ಟ್ಯಾಕ್ಸನ್ನು ಇಂಪೋಸ್ ಮಾಡಿ ಅವುಗಳ ಕಾಸ್ಟನ್ನು ಡೊಮೆಸ್ಟಿಕ್ ಗೂಡ್ಸ್ಗೆ ಈಕ್ವಲ್ ಮಾಡಿ ಮಾರುವಂಥದ್ದು. ಓಕೆ, ಫೈನ್. 5ನೇ ಪ್ರಶ್ನೆಗೋಣ. ತೀಸ್ತಾ ರಿವರ್ ಇಸ್ ದ ಲೈಫ್ ಲೈನ್ ಇನ್ ದ ಸ್ಟೇಟ್ ಆಫ್. ತೀಸ್ತಾ ರಿವರ್ ಏನಿದೆ, ಈ ತೀಸ್ತಾ ರಿವರ್ ಸಿಕ್ಕಿಂನಲ್ಲಿ ಹರಿಯುತ್ತೆ. ಸಿಕ್ಕಿಂ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಮೊದಲ ಸಂಪೂರ್ಣ ಆರ್ಗ್ಯಾನಿಕ್ ಸಾವಯವ ಸ್ಟೇಟ್. ಓಕೆನಾ. ಆರ್ಗ್ಯಾನಿಕ್ ಅಗ್ರಿಕಲ್ಚರನ್ನು ಪ್ರಾಕ್ಟೀಸ್ ಮಾಡುತ್ತೆ. ಆರ್ಗ್ಯಾನಿಕ್ ಸ್ಟೇಟಲ್ಲಿ ಯಾವುದೇ ಕೆಮಿಕಲ್ಸನ್ನು ಬಳಸಲ್ಲ ಕೃಷಿ ಮಾಡಲಿಕ್ಕೆ. ಓಕೆ, ಸೊ ಸಿಕ್ಕಿಂನ ಲೈಫ್ ಲೈನ್ ಅಂತ ಕರಿತೀವಿ ತೀಸ್ತಾ ನದಿಯನ್ನು. ಓಕೆ, ತೀಸ್ತಾ ನದಿ ಸಿಕ್ಕಿಂ ಇಂದ ತದನಂತರ ಹೋಗಿ ವೆಸ್ಟ್ ಬೆಂಗಾಲ್ ಮೂಲಕ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ. ಓಕೆ, ಆ್ಯಂಡ್ ಬಾಂಗ್ಲಾದೇಶಿಗೆ ಎಂಟರ್ ಆಗುತ್ತೆ. ಸೊ ಸಿಕ್ಕಿಂನ ತೀಸ್ತಾ ರಿವರ್ ಸಿಕ್ಕಿಂನ ಲೈಫ್ ಲೈನ್ ಅಂತ ಕರಿತೀವಿ, ಅದನ್ನು ನೆನ್ಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್ ರಿವರು. ಓಕೆ, ಅದೇ ರೀತಿ ನೀವೀಗ ಬಿಹಾರಲ್ಲಿ ಕೋಸಿ ನದಿಯನ್ನು ನೆನ್ಪಿಟ್ಕೋಬೇಕು, ಸಾರ್ ಆಫ್ ಬಿಹಾರ್ ಅಂತ ಕರಿತೀವಿ, ಬಿಹಾರಿನ ಕಣ್ಣೀರಿನ ನದಿ. ಅದೇ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ನದಿಯನ್ನು ಬಂಗಾಲಿನ ಕಣ್ಣೀರಿನ ನದಿ ಅಂತ ಕರಿತೀವಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಓಕೆ, ಸೊ ಇದು ನಿಮ್ಗೊಂದು ಡ್ಯೂಟಿ, ಅದನ್ನು ಮಾಡಿ. ನಾನು ಬಿಹಾರ ಹೇಳಿದೆ, ಸಿಕ್ಕಿಂ ಹೇಳಿದೆ. ಆ್ಯಂಡ್ ಗೋವಾದಲ್ಲಿ ನಮ್ಗೆ ಗೊತ್ತಿರೋಂಗೆ ಮಹದಾಯಿ ನದಿ, ಮಾಂಡೋವಿ ನದಿ ಮತ್ತು ಜುವಾರಿ ಅಂತ ಒಂದು ನದಿ ಹರಿಯುತ್ತೆ. ಸೊ ಎರಡು ಕೂಡ ಭಾಳ ಇಂಪಾರ್ಟೆಂಟ್. ಮಹದಾಯಿ ನದಿ ಕರ್ನಾಟಕ ಮತ್ತು ಗೋವಾ ನಡುವೆ ಭಾಳ ಡಿಸ್ಪ್ಯೂಟ್ಸನ್ನು ಕ್ರಿಯೇಟ್ ಮಾಡಿದೆ ಬಿಕಾಸ್ ಆಫ್ ಕಳಸಾ ಬಂಡೂರಿ ಪ್ರಾಜೆಕ್ಟು. ಸೊ ಕಳಸಾ ಮತ್ತು ಬಂಡೂರಿಯ 2 ನಾಲೆಗಳಿದ್ದಾವೆ. ಆ ನಾಲೆಗಳು ನಾಲೆ ನೀರೇನಿದೆ ಅದು ನಾರ್ಮಲಿ ಮಹದಾಯಿಯ ಹೋಗಿ ಸೇರಿ ಆದಮೇಲೆ ಮಹದಾಯಿ ನದಿ ಇನ್ನೂ ಹೆಚ್ಚಿನ ಫ್ಲೋ ಅಲ್ಲಿ ಹರಿಯುತ್ತೆ. ಈ ಕಳಸಾ ಮತ್ತು ಬಂಡೂರಿಯಲ್ಲಿ ಇರುವಂಥ ನೀರನ್ನು ನಾರ್ತ್ ಕರ್ನಾಟಕದಲ್ಲಿ ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರನ್ನು ಫೆಸಿಲಿಟಿಗೋಸ್ಕರ ಅದನ್ನು ಡೈವರ್ಟ್ ಮಾಡಿ ಮಲಪ್ರಭಾಕ್ಕೆ ಸೇರಿಸುವಂಥ ಒಂದು ಯೋಜನೆಯನ್ನು ಪ್ಲ್ಯಾನ್ ಮಾಡಲಾಗಿತ್ತು. ಆ್ಯಂಡ್ ಇದಕ್ಕೆ ಅಪೋಸಿಷನ್ ಇದೆ ಗೋವಾದು. ಓಕೆ, ಸೊ ಅವರಿಗೆ ವಾಟರ್ ಕಮ್ಮಿ ಆಗುತ್ತೆ ಅಂತ. ಸೊ ಅದು ನ್ಯೂಸ್ನಲ್ಲಿತ್ತು. ಫೈನ್. ಆ್ಯಂಡ್ ಮಣಿಪುರ್ನಲ್ಲಿ ಅಂಥ ಫೇಮಸ್ ನದಿ ಯಾವುದು ನಾವು ನೆನ್ಪಿಟ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಓಕೆ, 7ನೇ ಪ್ರಶ್ನೆಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ 5 ಐಸ್. ಸೊ ಈ 5 ಐಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಇದು 5 ದೇಶಗಳ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿರ್ತವೆ, ಗುಪ್ತಚರ ಇಲಾಖೆಗಳ ಒಂದು ಕಾನ್ಕ್ಲೇವ್ ಥರ ನಡೆಯುತ್ತೆ. ಈ 5 ದೇಶಗಳು ಅದಕ್ಕೆ ಭಾಗವಹಿಸ್ತವೆ. ಸೊ ಅವರ ನಡುವೆ ಈ ಒಂದು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ಗಳು ನಡೆಯುತ್ತೆ. ಸೊ ಯಾವ ಕಂಟ್ರಿ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಯಾವುದು ಅಲ್ಲ ಈ 4ರಲ್ಲಿ ಅಂದರೆ ಜಪಾನ್ ಅಲ್ಲ. ನಾರ್ಮಲಿ ಏನಾಗುತ್ತೆ, ನಾವು 5 ಐಸ್ ಅಂತ ಹೇಳಿದ್ರೆ US ಇದ್ದ ತಕ್ಷಣ ನಾವು ನೆಕ್ಸ್ಟ್ ನೆನಪಾಗೋದು ನಮಗೆ ಜಪಾನ್. ಬಿಕಾಸ್ ಜಪಾನ್ ಬಂದು US ಬಹಳ ಕ್ಲೋಸ್ ಅಲೈ. ಸೊ ಹಾಗಾಗಿ ಇಲ್ಲಿ ನೀವು ಜಪಾನ್ನ ಎಲಿಮಿನೇಟ್ ಮಾಡಬೇಕು. 5 ಐಸಲ್ಲಿ ಆಸ್ಟ್ರೇಲಿಯಾ ಬರುತ್ತೆ, ನ್ಯೂಜಿಲ್ಯಾಂಡ್ ಬರುತ್ತೆ,
ಕೆನಡಾ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್, UK ಮತ್ತು USA. ಸೊ ಈ 5 ಕಂಟ್ರೀಸ್ಗಳನ್ನು 5 ಐಸ್ ಅಂತ ಕರೀತೀವಿ. 5 ಕಂಟ್ರೀಸ್ಗಳ ಗುಪ್ತಚರ ಇಲಾಖೆಗಳೇನಿದ್ದಾವೆ ಇವುಗಳು ಕೋಆರ್ಡಿನೇಟ್ ಮಾಡ್ತವೆ. ಸೊ ಅವುಗಳನ್ನ 5 ಐಸ್ ಅಂತ ಕರಿತೀವಿ. ಓಕೆ, ಸೊ 5 ಐಸಲ್ಲಿ ಯಾವ ಕಂಟ್ರಿ ಇಲ್ಲ ಅಂತ ಹೇಳಿದ್ರೆ ಜಪಾನ್. ಯಾವ್ಯಾವ ಕಂಟ್ರಿಗಳಿದ್ದಾವೆ ಅಂದರೆ US ಮತ್ತು ಕೆನಡಾ ನಾರ್ತ್ ಅಮೆರಿಕಾದಲ್ಲಿದೆ, ಮತ್ತು ಓಷಿಯಾನಿಯಾದಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಇದೆ, ಮತ್ತು USA ಹಾಟ್ ಫೇವ್ರೇಟ್ UK ಇದೆ. ಓಕೆ, 5 ಕಂಟ್ರೀಸ್ ನೆನ್ಪಿಟ್ಕೊಳ್ಳಿ. 8ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಎಮರ್ಜಿಂಗ್ 7? ಸೊ ನಾವು ಗ್ಲೋಬಲ್ 7 ಬಗ್ಗೆ ಮಾತನಾಡಿದ್ವಿ. G7 ಕಂಟ್ರೀಸ್ ಬಗ್ಗೆ ಬಹಳ ಡಿಸ್ಕಷನ್ ಆಗಿದೆ, ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಓಕೆ, G7 ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಅದರ ರೀತಿ E7 ಅನ್ನೋ ಒಂದು ಗ್ರೂಪಿಂಗ್ ಇದೆ. ಸೊ ಇದೊಂದು ಇನ್ಫಾರ್ಮಲ್ ಗ್ರೂಪಿಂಗು. E7ನಲ್ಲಿ ಎಮರ್ಜಿಂಗ್ ಕಂಟ್ರೀಸ್ ಏನಿದ್ದಾವೆ ಅವುಗಳನ್ನು ಮಾತ್ರ, ಅಂದರೆ ಎಕಾನಮಿ ಎಮರ್ಜಿಂಗ್ ಆಗಿದೆ, ಇವಾಗ ಗ್ರೋತಲ್ಲಿದೆ, ಡೆವಲಪ್ ಆಗಿಲ್ಲ. ಸೊ ಇಟ್ಸ್ ಅ ಡೆವಲಪಿಂಗ್ ಕಂಟ್ರಿ. ಆ ಡೆವಲಪಿಂಗ್ ಸ್ಟೇಜಿಂದ ಸ್ವಲ್ಪ ಮುಂದೆ ಹೋಗಿದೆ, ಡೆವಲಪ್ಡ್ ಕಂಟ್ರಿ ಆಗುವಂಥ ಚಾನ್ಸಸ್ ಹೆಚ್ಚಿರುವಂಥ ಕಂಟ್ರಿಗಳನ್ನು ನಾವು ಎಮರ್ಜಿಂಗ್ 7 ಕಂಟ್ರೀಸ್ ಅಂತ ಕರಿತೀವಿ. ಈಗ ವಿಶ್ವದಲ್ಲಿ ಎಮರ್ಜಿಂಗ್ 7ನಲ್ಲಿ ಯಾವ್ಯಾವ ಕಂಟ್ರೀಸ್ಗಳಿದ್ದಾವೆ ಅಂತ ಹೇಳಿದರೆ, ಮೊದಲಿಗೆ ಚೈನಾ, ಅನಂತರ ಭಾರತ, ಬ್ರೆಜಿಲ್, ರಷ್ಯಾ ಆ್ಯಂಡ್ ಮೆಕ್ಸಿಕೋ, ಇಂಡೋನೇಷ್ಯಾ ಮತ್ತು ಟರ್ಕಿ. ಸೊ ಈ 7 ಕಂಟ್ರಿಗಳು ಎಮರ್ಜಿಂಗ್ 7 ಕಂಟ್ರೀಸ್ ಅಂತ ಕರಿತೀವಿ. ಇನ್ನೊಮ್ಮೆ ರಿಪೀಟ್ ಮಾಡೋಣ. ಚೈನಾ, ಇಂಡಿಯಾ, ಬ್ರೆಜಿಲ್, ರಷ್ಯಾ, ಮೆಕ್ಸಿಕೋ, ಇಂಡೋನೇಷ್ಯಾ ಮತ್ತು ಟರ್ಕಿ. ಸೊ ಈ 7 ಕಂಟ್ರಿಗಳ ಎಕಾನಮಿ ಎಮರ್ಜಿಂಗ್ ಎಕಾನಮಿ ಅಂತ ಕರಿತೀವಿ. ಈ ಎಮರ್ಜಿಂಗ್ ಎಕಾನಮಿಗಳ ಕಂಟ್ರೀಸ್ಗಳ ಪಾರ್ಟ್ ಏನಾದ ಎಮರ್ಜಿಂಗ್ 7 ಅಂತ ಕರಿತೀವಿ. ಸೊ ಇದರಲ್ಲಿ ನಮಗೆ ಸೌತ್ ಆಫ್ರಿಕಾ ಬರೋದಿಲ್ಲ. ಸೊ ಸೌತ್ ಆಫ್ರಿಕಾ ಇಸ್ ನಾಟ್ ಆನ್ ಆನ್ಸರ್. ಸೊ ಎಮರ್ಜಿಂಗ್ 7 ಅಂತ ಹೇಳಿದ್ರೆ ಈ 7 ಕಂಟ್ರಿಗಳು ಬರ್ತವೆ. ಓಕೆ, ಇದು ನ್ಯೂಸಲ್ಲಿ ಇದ್ದಿದ್ದರಿಂದ ನಾನು ಹಾಕಿದ್ದೆ, ಒಂದು ಆರ್ಟಿಕಲ್ನಲ್ಲಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದರು. ಸೊ ನೆಕ್ಸ್ಟ್ ನಾವು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡು ಯಾವ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅನ್ನೋದು ಪ್ರಶ್ನೆ. 2016ನಲ್ಲಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ರೀಸೆಂಟ್ ಡೇಸ್ನಲ್ಲಿ ಈ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನ ಇಂಪ್ಲಿಮೆಂಟೇಷನ್ನು ಕೊರೋನಾದಿಂದಾಗಿ ಅದಕ್ಕೆ ತುಂಬ ಫ್ರೀಡಮನ್ನು ಕೊಟ್ಟಿದ್ದಾರೆ ಆ್ಯಂಡ್ ಕೇಸಸ್ಸನ್ನು ತುಂಬ ಡಿಲೇ ಮಾಡ್ತಿದ್ದಾರೆ. ಸೊ ಇದರ ಉದ್ದೇಶ ಒಂದು ರೀತಿಯಲ್ಲಿ ಹಾಳಾದಂತೆ ಆಯಿತು. ಬಿಕಾಸ್ ಈಗ ಕೊರೋನಾದಿಂದ ಏನಾಗಿದೆ, ಹೆಚ್ಚಿನಷ್ಟು ಕಂಪನೀಸ್ಗಳು ಲಾಸಲ್ಲಿದ್ದಾವೆ. ಅವು ಬ್ಯಾಂಕ್ರಪ್ಸಿ ಫೈಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅವುಗಳಿಗೆ ಬ್ಯಾಂಕ್ರಪ್ಸಿ ಫೈಲ್ ಮಾಡೋದ್ರಿಂದ ಕಂಟ್ರಿಗೆ ಇನ್ನೂ ಪ್ರಾಬ್ಲಮೇ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ನ ಸ್ವಲ್ಪ ಡೈಲ್ಯೂಟ್ ಮಾಡಲಾಗಿದೆ. ಸೊ ಅದರಿಂದ ನ್ಯೂಸ್ನಲ್ಲಿತ್ತು. ಡೈಲ್ಯೂಟ್ ಏನು ಮಾಡಿದ್ರು ಅದು ನಮಗೆ ಎಸ್ಪೆಷಲಿ KPSCಗೆ ಅದು ಇಂಪಾರ್ಟೆಂಟ್ ಅಲ್ವೇ ಇಲ್ಲ. ನಮ್ಮಲ್ಲಿ ಕೇಳಿದರೆ ಇಷ್ಟೇ ಕೇಳೋದು, ಯಾವ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಅಂಥೇಳಿ. ಓಕೆ ಫೈನ್. ಸೊ 2016 ಇದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಕಂಪನಿಗಳು ಸಾಲಗಳನ್ನು ತಗೊಂಡಿರ್ತವೆ ಬೇರೆ ಬೇರೆ ಬ್ಯಾಂಕ್ಗಳಿಂದ. ಸೊ ಆ ಸಾಲಗಳನ್ನು ಹಿಂದಿರಿಸಲಾಗದೆ ತೊಂದರೆ ಇರುವಂಥ ಕಂಪ್ನಿಗಳು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಡಿಯಲ್ಲಿ ಫೈಲ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಸೆಟಲ್ಮೆಂಟಿಗೆ ಬರಲಾಗುತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡನ್ನು ತರಲಾಗಿತ್ತು. ಓಕೆ ಫೈನ್. 9ನೇ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಟ್ ಸ್ಟೋಡ್ ಫಸ್ಟ್ ಇನ್ ಓವರಾಲ್ ರ್ಯಾಂಕಿಂಗ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್? ಸೊ NIRF ಏನಿದೆ, NIRF ಅನ್ನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಏನಿದೆ, MHRD ಮಿನಿಸ್ಟ್ರಿ ರಿಲೀಸ್ ಮಾಡುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು. ಸೊ ನಾವು ಮೊನ್ನೆ ಅಂದರೆ ಲಾಸ್ಟ್ 9th 10th ಕ್ಲಾಸ್ನಲ್ಲಿ ಮಾತನಾಡಬೇಕಾದ್ರೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಬಗ್ಗೆ ಮಾತನಾಡಿದ್ವಿ. ಸೊ ಅದ್ರ ನಂತರ ಅದು ಮಾರನೇ ದಿನವೇ ರಿಲೀಸ್ ಆಗಿರುವಂಥದ್ದು ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕು. ಇದರ ಅಡಿಯಲ್ಲಿ ಕೂಡ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಇದ್ದಾವೆ ಅದನ್ನು ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಓವರಾಲ್ ರ್ಯಾಂಕಿಂಗ್ನಲ್ಲಿ ಮೊದಲನೇ ಸ್ಥಾನದಲ್ಲಿ IIT ಮಡ್ರಾಸ್ ಇತ್ತು. ಓಕೆ, IIT ಮಡ್ರಾಸ್. 2ನೇ ಸ್ಥಾನದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. 3ನೇ ಸ್ಥಾನದಲ್ಲಿ IIT ಡೆಲ್ಲಿ ಮತ್ತು 4ನೇ ಸ್ಥಾನದಲ್ಲಿ IIT ಬಾಂಬೆ ಇತ್ತು. ಸೊ ಇದು ಓವರಾಲ್ ರ್ಯಾಂಕಿಂಗ್. ಯಾವ ಕ್ಯಾಟಗರಿ ಅಂತ ಡಿವೈಡ್ ಮಾಡಲಿಲ್ಲ. ಅಥವಾ ಟೆಕ್ನಿಕಲ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಆ ರೀತಿ ಡಿವೈಡ್ ಮಾಡಲಿಲ್ಲ. ಓವರಾಲ್ ಕನ್ಸಿಡರ್ ಮಾಡಿದಾಗ ಮೊದಲಿಗೆ IIT ಮಡ್ರಾಸ್, 2ನೇದು IIC ಬೆಂಗಳೂರು, 3ನೇದು IIT ಡೆಲ್ಲಿ, 4ನೇದು IIT ಬಾಂಬೆ. ಓಕೆನಾ? ಸೊ ಅದೇ ರೀತಿ ಬರೀ ಯೂನಿವರ್ಸಿಟೀಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಮೊದಲನೇ ಸ್ಥಾನವನ್ನು IISc ಬೆಂಗಳೂರು ಪಡ್ಕೊಂಡಿತ್ತು. ನೀವು ಇಲ್ಲಿ ನೋಡ್ಬೋದು, ದಿ 3 ಟಾಪ್ ರ್ಯಾಂಕ್ಡ್ ಯೂನಿವರ್ಸಿಟೀಸ್ ವೇರ್ IISc, JNU ಆ್ಯಂಡ್ BHU. ಸೊ IISc ಬೆಂಗಳೂರಿನಲ್ಲಿ, JNU ನ್ಯೂ ಡೆಲ್ಲಿ ಆ್ಯಂಡ್ BHU ವಾರಣಾಸಿ. ಓಕೆ, ಆ್ಯಂಡ್ ಅಮೃತ ವಿಶ್ವವಿದ್ಯಾಪೀಠಂ ಕೂಡ ರ್ಯಾಂಕಿಂಗ್ನಲ್ಲಿ ಇತ್ತು. ಸೊ ಆ್ಯಂಡ್ ಕಾಲೇಜಸ್ ವಿಷಯಕ್ಕೆ ಬಂದರೆ ಮಿರಾಂಡಾ ಹೌಸ್ ಏನಿದೆ ಡೆಲ್ಲಿಯಲ್ಲಿ, ಆ್ಯಂಡ್ ಲೇಡಿ ಶ್ರೀರಾಮ್ ಕೂಡ ಡೆಲ್ಲಿಯಲ್ಲಿ ಇರೋದು. ಸೊ ಇವೆಲ್ಲವೂ ಕೂಡ ಫಸ್ಟ್ ರ್ಯಾಂಕಿಂಗ್ನಲ್ಲಿ ಇದ್ವು. ಓಕೆ, ಕಾಲೇಜಸ್ನ ಕನ್ಸಿಡರ್ ಮಾಡಿದ್ರೆ ಯೂನಿವರ್ಸಿಟಿ ವಿಷಯದಲ್ಲಿ IISc ಬೆಂಗಳೂರು ಫಸ್ಟ್. ಓವರಾಲ್ ರ್ಯಾಂಕಿಂಗ್ನಲ್ಲಿ IIT ಮಡ್ರಾಸ್ ಮೊದಲನೇ ಸ್ಥಾನದಲ್ಲಿ ಇತ್ತು. ಓಕೆ, ಸೊ ಈ ರ್ಯಾಂಕಿಂಗ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಬರೆದಿಟ್ಕೊಳ್ಳಿ, ಕೇಳುವಂಥ ಚಾನ್ಸಸ್ ಇರುತ್ತೆ.
ಪೀಟರ್ ಮ್ಯಾರಿಟ್ಸ್ಬರ್ಗ್ ಇನ್ಸಿಡೆಂಟ್ ಈಸ್ ರಿಲೇಟೆಡ್ ಟು. ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ನಿಮ್ಗೆ ತಿಳಿದಿರುವಂತೆ ರೇಷಿಯಲ್ ಕಾನ್ಫ್ಲಿಕ್ಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿದೆ. ಸೊ ಆ ವ್ಯಕ್ತಿಯ ಫ್ಲಾಯ್ಡ್ನ ಮರಣ ಹೊಂದಿದ ನಂತರ ಅಮೆರಿಕದಲ್ಲಿ ಈ ರೇಷಿಯಲ್ ಕ್ರೈಸಿಸ್ ತುಂಬ ಜಾಸ್ತಿನೇ ಆಗಿದೆ. ಭಾಳ ಹಿಂದೆ ಒಮ್ಮೆ ಇದೇ ರೀತಿಯ ತೊಂದರೆಗಳು ಕರಿಯರು ಮತ್ತು ಬಿಳಿಯರ ನಡುವೆ ಏನು ನಡೀತಿತ್ತು, ಸೊ ಅದು ಮತ್ತೆ ಈ ಕೊರೋನಾ ಕ್ರೈಸಿಸ್ ಟೈಮ್ನಲ್ಲಿ ತುಂಬ ಎಕ್ಸಾಗ್ರೇಟ್ ಆಗಿದೆ. ಸೊ ಅದೇ ವಿಷಯದ ಕುರಿತಾಗಿ ಆರ್ಟಿಕಲ್ಸ್ಗಳು ಪಬ್ಲಿಷ್ ಆಗಿತ್ತು. ಆ ನಿಟ್ಟಿನಲ್ಲಿ ಪೀಟರ್ ಮ್ಯಾರಿಟ್ಸ್ಬರ್ಗ್ ಇನ್ಸಿಡೆಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಾಂಧೀಜಿ ಅವರ ಬಗ್ಗೆ ತಿಳ್ಕೊಂಡವ್ರಿಗೆ ಒಂದು ವಿಷಯ ಗೊತ್ತಿರುತ್ತೆ. ಅವರನ್ನು ರೈಲ್ನಲ್ಲಿ ಸಂಚರಿಸುವಾಗ ರೈಲ್ನಿಂದ ಹೊರ ಹಾಕಲಾಗಿತ್ತು, ಸೊ ಬಿಳಿಯರಲ್ಲ ಅನ್ನೋ ಕಾರಣಕ್ಕಾಗಿ. ಸೊ ಈ ರೇಷಿಯಲ್ ಡಿಸ್ಕ್ರಿಮಿನೇಷನಿಂದ ಅವರು ಅದಕ್ಕೋಸ್ಕರ ಹೋರಾಡಬೇಕು ಅಂತ ನಿರ್ಧರಿಸ್ತಾರೆ. ಸೊ ಆ ಇನ್ಸಿಡೆಂಟನ್ನು ಪೀಟರ್ ಮ್ಯಾರಿಟ್ಸ್ಬರ್ಗ್ ಇನ್ಸಿಡೆಂಟ್ ಅಂತ ಕರಿತೀವಿ. ಸೊ ಆ ಒಂದು ಸ್ಥಳದಲ್ಲಿ, ಪೀಟರ್ ಮ್ಯಾರಿಟ್ಸ್ಬರ್ಗ್ ಅನ್ನೋ ಸ್ಥಳ ಏನಿದೆ ಸೌತ್ ಆಫ್ರಿಕಾದಲ್ಲಿ, ಅಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ನೀವು ಇಲ್ಲಿ ನೋಡಿ, ಇಲ್ಲಿ ಅದು ಸೌತ್ ಆಫ್ರಿಕಾದಲ್ಲಿರುವಂಥ ಒಂದು ಪ್ಲ್ಯಾಕ್. MK ಗಾಂಧಿ ವಾಸ್ ಎವೆಕ್ಟೆಡ್ ಫ್ರಮ್ ದ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ on the night of June 1893. This incident changed the course of his life. He took up the fight against racial oppression. His active non-violence started from that date. So 7 June 1893 ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಅದರಿಂದ ಕೂಡ ನ್ಯೂಸ್ನಲ್ಲಿತ್ತು. ಆ್ಯಂಡ್ ಸೇಮ್ ಇಶ್ಯೂ. ಆ್ಯಂಡ್ US ಅಲ್ಲಿ ಗಾಂಧೀಜಿಯ ಪ್ರತಿಮೆಯನ್ನು ಕೆಲವು ದುಷ್ಕರ್ಮಿಗಳು ಹಾಳು ಮಾಡಿದರು. ಸೊ ಅದರಿಂದನೂ ಕೂಡ ನ್ಯೂಸ್ನಲ್ಲಿತ್ತು. ಓಕೆ, ಸೊ ಮಹಾತ್ಮ ಗಾಂಧಿ ಇದಕ್ಕೆ ಸರಿಯಾದ ಉತ್ತರ. ಪೀಟರ್ ಮ್ಯಾರಿಟ್ಸ್ಬರ್ಗ್ ಇನ್ಸಿಡೆಂಟು ಓದಿ ಗಾಂಧೀಜಿ ಆತ್ಮಕಥೆಯನ್ನು ತಿಳ್ಕೊಳ್ಳಿ. ಓಕೆ, 12ನೇ ಪ್ರಶ್ನೆಗೋಣ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಈಸ್ ಹೆಡ್ ಕ್ವಾರ್ಟರ್ಡ್ ಅಟ್. ಸೊ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಕೂಡ ಹೇಗ್ನಲ್ಲೇ ಇದೆ, ICC. ಸೊ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ICG ಬಗ್ಗೆ ನೋಡಿದ್ದೀವಿ. ICG ಏನು ಮಾಡುತ್ತೆ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ICJ. ಓಕೆ, ICJ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎರಡು ದೇಶಗಳ ನಡುವೆ ಏನಾದರೂ ಬಿಕ್ಕಟ್ಟುಗಳಿದ್ದರೆ ಅದನ್ನು ICJ ಹ್ಯಾಂಡಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕುಲ್ಭೂಷಣ್ ಜಾಧವ್ ಕೇಸ್ ಕೇಳಿದ್ವಲ್ಲ, ಸೊ ಕುಲ್ಭೂಷಣ್ ಜಾಧವ್ನ ಅರೆಸ್ಟ್ ಮಾಡಲಾಗಿತ್ತು. ಸೊ ಆ ಕೇಸ್ ಬಂದು ICJಯಲ್ಲಿ ವರ್ಕ್ ಆಗ್ತಿತ್ತು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ವಿಶ್ವದೆಲ್ಲೆಡೆ ನಡೆಯುವಂಥ ಹಿಂಸೆ ಆಗಿರ್ಬೋದು, ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ನೀವು ಆಫ್ರಿಕನ್ ಕಂಟ್ರೀಸ್ಗಳ ಇತಿಹಾಸ ನೋಡಿದರೆ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಕೂಡ ಏನಂತಾರೆ, ಹಿಟ್ಲರ್ ಥರ ಇದ್ದವ್ರೆ, ಎಲ್ಲರೂ ಜನರನ್ನು ಹೆದರಿಸಿ ಬೆದರಿಸಿ ಬದುಕಿದವ್ರೆ. ಸೊ ಅಲ್ಲಿ ಆಗ್ತಿದ್ದಂಥ ಸಾವು ನೋವುಗಳಿಗೆ ಮಾಸ್ ಕಿಲ್ಲಿಂಗ್ಸ್ಗಳು ನಡೀತಾ ಇದ್ವು. ಓಕೆ, ಇವೆಲ್ಲವನ್ನು ಕುರಿತು ಡಿಸ್ಕಸ್ ಮಾಡಲಿಕ್ಕೆ ಅಥವಾ ಈ ವ್ಯಕ್ತಿಗಳನ್ನು ಪನಿಷ್ ಮಾಡಲಿಕ್ಕೋಸ್ಕರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನೋನ ಸೆಟಪ್ ಮಾಡಲಾಗಿದೆ. ಓಕೆನಾ? ಸೊ ICC ಬಂದು ಹೆಡ್ ಕ್ವಾರ್ಟರ್ಸ್ ಹೇಗ್ನಲ್ಲಿದೆ. ಸೊ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ವಿಶ್ವದೆಲ್ಲೆಡೆ ಏನು ಕ್ರೈಸಿಸ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಓವರಾಲ್ ಮಾನವ ಕುಲಕ್ಕೆ ಏನು ತೊಂದರೆಗಳಾಗುತ್ತೆ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥವ್ರನ್ನು ಇಲ್ಲಿ ಟ್ರೈ ಮಾಡಲಾಗುತ್ತೆ. ಆ ಕೇಸಸ್ಗಳನ್ನು ನೀವು ICC ವೆಬ್ಸೈಟ್ ಈವನ್ ವಿಕಿಪೀಡಿಯಾದಲ್ಲಿ ಹೋದರೂ ಕೂಡ ಯಾವ್ಯಾವ ಕೇಸ್ಗೋಸ್ಕರ ICCಯಲ್ಲಿ ಫೈಲ್ ಆಗುತ್ತೆ ಕೇಸಸ್ಗಳು ಅಂತ, ಯಾವ ಇಶ್ಯೂಗಳು ಅಂತ ನೀಟಾಗಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಅದನ್ನು ಒಂದು ಸಲ ಓದ್ಕೊಳ್ಳಿ. ಓಕೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟು ಬೇರೆ, ICJನೂ ಬೇರೆ. ICJಯ ಆಡಳಿತ ವ್ಯಾಪ್ತಿ ಬೇರೆ, ICCಯ ಆಡಳಿತ ವ್ಯಾಪ್ತಿ ಬೇರೆ. ICC ಇಂಡಿವಿಜುವಲನ್ನು ಟ್ರಯಲ್ ಮಾಡುತ್ತೆ. ICJ ಬಂದು ಎರಡು ಕಂಟ್ರಿಗಳ ನಡುವೆ ತೊಂದರೆ ಆದಾಗ ಕರ್ತವ್ಯ ನಿರ್ವಹಿಸುತ್ತೆ. ಓಕೆ, 13ನೇ ಪ್ರಶ್ನೆ. ಫಸ್ಟ್ ಪಾಪ್ಯುಲೇಷನ್ ಎಸ್ಟಿಮೇಷನ್ ಆಫ್ ವಿಚ್ ಸ್ಪೀಷೀಸ್ ವಾಸ್ ಕ್ಯಾರಿಡ್ ಔಟ್ ರೀಸೆಂಟ್ಲಿ ಇನ್ ನೀಲಗಿರೀಸ್. ಸೊ ಈ ವರ್ಷದಲ್ಲೇ ನೀಲಗಿರಿ ಪ್ರಾಂತ್ಯದಲ್ಲಿ ಫಾರೆಸ್ಟ್ ಡಿವಿಷನಲ್ಲಿ ಯಾವ ಪ್ರಾಣಿಯ ಪಾಪ್ಯುಲೇಷನ್ ಎಸ್ಟಿಮೇಷನನ್ನು, ಅದರ ಜನಸಂಖ್ಯೆ ಎಷ್ಟಿದೆ ಅಂತ ಒಂದು ಎಸ್ಟಿಮೇಷನನ್ನು ಕ್ಯಾರಿ ಔಟ್ ಮಾಡಲಾಗಿತ್ತು ಅನ್ನೋದು ಪ್ರಶ್ನೆ. ಇದಕ್ಕೆ ನಾವು ಇಂಡಿಯನ್ ಗಾರ್ ಅಥವಾ ಇಂಡಿಯನ್ ಬೈಸನ್ ಅಂತೇನು ಕರಿತೀವಿ. ಓಕೆ, ಕಡ್ಕೋಣ ಅಂತೇನು ಕರಿತೀವಿ. ಸೊ ಅದನ್ನು ಒಂದು ಪಾಪ್ಯುಲೇಷನ್ ಎಸ್ಟಿಮೇಷನನ್ನು ಕ್ಯಾರಿ ಔಟ್ ಮಾಡಲಾಗಿತ್ತು. ಸೊ ಅಷ್ಟೇ ಇರುವಂಥದ್ದು. ಡೈರೆಕ್ಟ್ ಕ್ವಶನ್ ಬಂದರೆ ಇಷ್ಟೇ ಕೇಳ್ತಾರೆ. ಓಕೆ, 14ನೇ ಪ್ರಶ್ನೆಗೋಣ. ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಯಾವಾಗ ಸೆಲೆಬ್ರೇಟ್ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ. ಸೊ 12 ಜೂನ್ 12ಗೆ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಚೈಲ್ಡ್ ಲೇಬರ್ ನೌ ಮೋರ್ ದೆನ್ ಎವರ್. ಸೊ ಈ ವರ್ಷ ಏನು ಥೀಮ್ ಇದೆ ಅನ್ನೋದನ್ನು ಬರೀರಿ. COVID-19ಇಂದಾಗಿ ಭಾಳಷ್ಟು ಥೀಮ್ಗಳು ಅದಕ್ಕೆ ರಿಲೇಟೆಡ್ ಆಗೇ ಇದ್ದಾವೆ. ಸೊ ಎಕ್ಸಾಮ್ನಲ್ಲಿ ಸ್ವಲ್ಪ ಅದ್ರ ಕುರಿತು ಯೋಚನೆ ಮಾಡಿ ಆನ್ಸರ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಿನ್ನೆ June 21 ಏನಿತ್ತು, ಯೋಗ ಡೇ ಇತ್ತು, ಇಂಟರ್ನ್ಯಾಷನಲ್ ಯೋಗ ಡೇ. ಅದರ ಥೀಮ್ ಕೂಡ ಅಷ್ಟೇ, ಯೋಗ ಫ್ರಮ್ ಹೋಮ್, ಯೋಗ ವಿತ್ ಫ್ಯಾಮಿಲಿ, ಸಮಥಿಂಗ್ ಲೈಕ್ ದಟ್. ಸೊ ಎಲ್ಲವೂ ಕೂಡ COVID-19ಗೆ ರಿಲೇಟೆಡ್ ಆಗೇ ಇದೆ. ಸೊ ಇದರ ಥೀಮನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀ. June 12 ಅದಕ್ಕೆ ಸರಿಯಾದ ಉತ್ತರ. ಬಂದೇ ಉತ್ಕಲ ಜನನಿ ವಾಸ್ ಅಡಾಪ್ಟೆಡ್ ಅ ಸ್ಟೇಟ್ ಆ್ಯಂಥಮ್ ಆಫ್. ಸೊ ಬಂದೇ ಉತ್ಕಲ ಜನನಿ, ಉತ್ಕಲ ಕೋಸ್ಟ್
ಸೊ ಇದು ಒಡಿಶಾಗೆ ಸಂಬಂಧಪಟ್ಟಿದ್ದು. ಇದು ನ್ಯೂಸ್ನಲ್ಲಿತ್ತು, ಯಾವ ಒಂದು ಸ್ಟೇಟ್ ಆ್ಯಂಥಮನ್ನು ಅಡಾಪ್ಟ್ ಮಾಡ್ಕೊಂಡಿದೆ ಅಂತ. ಸೊ ಒಡಿಶಾ ಇದಕ್ಕೆ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಜಯ ಭಾರತಿ ಜನನಿಯ ತನುಜಾತೆ, ಸೊ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಅದರಲ್ಲಿ ಏನು ತಿಳ್ಕೊಳ್ಬೇಕು ಅಂತಲೇ ಕುವೆಂಪು ಅವರು ಬರೆದಿರುವಂಥದ್ದು. ಓಕೆ, ದ ನೇಮ್ ಆಫ್ ಆ್ಯಪ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಅರ್ತ್ ಸೈನ್ಸಸ್ ಟು ಪ್ರೊವೈಡ್ ವೆದರ್ ಬೇಸ್ಡ್ ಅಗ್ರೋ ಸರ್ವಿಸಸ್ ಇನ್ ವರ್ನಾಕ್ಯುಲರ್ಸ್. ಸೊ ವರ್ನಾಕ್ಯುಲರ್ಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಮಾತನಾಡುತ್ತೆ, ನಾವೆಲ್ಲ ಮಾತಾಡ್ತೀವಿ, ಈಗ ಕನ್ನಡ ಆಗಿರ್ಬೋದು, ತಮಿಳು, ತೆಲುಗು, ಈ ಭಾಷೆಗಳನ್ನ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಸೊ ಈ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ಗಳಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ, ಎಸ್ಪೆಷಲಿ ವೆದರ್ ಬೇಸ್ಡ್ ಇನ್ಫಾರ್ಮೇಷನ್ನು. ಸೊ ಈ ಕಾಲದಲ್ಲಿ ಮಳೆ ಬರುತ್ತೆ, ಈ ಟೈಮ್ನಲ್ಲಿ ಬರುತ್ತೆ, ನೀವು ಈ ಕ್ರಾಪನ್ನು ಸೆಲೆಕ್ಟ್ ಮಾಡ್ಬೋದು. ಇದೊಂದು ಇನಿಷಿಯೇಟಿವನ್ನು ಮೇಘದೂತ್ ಅಂತ ಆ್ಯಪು ಲಾಂಚ್ ಮಾಡಲಾಗಿದೆ. ಸೊ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಏನಿದೆ ಮತ್ತು ಅಗ್ರಿಕಲ್ಚರು ಇವರು ಸೇರಿ ಈ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಮೇಘದೂತ್ ಈ ಆ್ಯಪ್ನ ಹೆಸರು. ಸೊ ಅದು ಭಾಷೆಗೆ ಅನುಗುಣವಾಗಿ ಈ ಕರ್ನಾಟಕದಲ್ಲಾದರೆ ಕನ್ನಡದಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಈ ವರ್ಷ ಇಷ್ಟು ಮಳೆ ಬರುತ್ತೆ ಈ ಪ್ರಾಂತ್ಯದಲ್ಲಿ, ಸೊ ಅದರ ಆಧಾರದಲ್ಲಿ ಈ ಕ್ರಾಪ್ಗಳನ್ನ ಬೆಳಿಬೋದು ಅನ್ನೋ ಒಂದು ಸಜೆಷನನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಆ್ಯಪನ್ನು ಲಾಂಚ್ ಮಾಡಲಾಗಿದೆ. ಓಕೆನಾ. ಆ್ಯಂಡ್ ಈ ನಮ್ಮ ಬಂದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಪು ಪೋರ್ಟಲು. ಸೊ ಯಾವುದೇ ಪ್ರಾಂತ್ಯದಲ್ಲಿ ಒಬ್ಬ ಕೃಷಿಕ ಏನು ಬೆಳೆದಿರ್ತಾನೆ ಅದನ್ನು ಎಲ್ಲಿ ಬೇಕಾದ್ರೂ ಮಾರುವಂಥ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೋಸ್ಕರ ಈ ನಾಮನ್ನು ಸೆಟಪ್ ಮಾಡಲಾಗಿತ್ತು. ಓಕೆ. ಆ್ಯಂಡ್ ಈ ಪಶು ಹಾತ್ ಬಂದು ಗೋವುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಆ್ಯಂಡ್ ಎನ್ಶ್ಯೂರ್ ಕೂಡ, ಇದೆರಡನ್ನು ಕೂಡ ನೀವು ಓದ್ಕೋಬೇಕು, ಎನ್ಶ್ಯೂರ್ ಮತ್ತು ಈ ಪಶು ಹಾತ್. ಸೊ ಇತ್ತೀಚೆಗೆ ನ್ಯೂಸ್ನಲ್ಲಿ ಇತ್ತಿಲ್ಲ, ಬಟ್ ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ, ಎನ್ಶ್ಯೂರ್ ಮತ್ತು ಈ ಪಶು ಹಾತ್. ಸೊ ಇದು 3 ನಿಮಗೆ ಕೊಟ್ಟಿರುವಂಥ ಕೆಲಸ. ಬಿಕಾಸ್ ಕ್ಲಾಸ್ ತುಂಬ ಡಿಲೇ ಆಗುತ್ತೆ, 30-35 ಮಿನಿಟ್ಸ್ ಆದರೆ ಸರ್ ತುಂಬ ಜಾಸ್ತಿ ಆಯಿತು ಅಂತೀರಾ. ಸೊ ಹಾಗಾಗಿ ಓಕೆ. ಲೋನಾರ್ ಲೇಕ್ ಇಸ್ ಲೊಕೇಟೆಡ್ ಇನ್, ಸೊ ಅಲ್ಲಿ ಲೋನಾರ್ ಲೇಕ್ ಏನಿದೆ ಇದು ಒಂದು ಮಿಟಿಯೋರೈಟ್, ಉಲ್ಕೆ ಅಂತ ಏನು ಕರಿತೀವಿ, ಅದು ಬಂದು ಬಿದ್ದದಾಗಿ ಸೃಷ್ಟಿಯಾಗಿರುವಂಥ ಒಂದು ಕೆರೆ. ಓಕೆನಾ, ಮಿಟಿಯೋರೈಟ್ ಅಂತ ಕರಿತೀವಿ. ಸೊ ಅದು ಎಲ್ಲಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ, ಲೋನಾರ್ ಲೇಕು. ಅಲ್ಲಿಯ ನೀರನ್ನು ಬಣ್ಣ ಬದಲಾಗಿರೋದ್ರಿಂದ ಪಿಂಕ್ ಕಲರ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನ್ಯೂಸ್ನಲ್ಲಿತ್ತು. ಅದು ಯಾಕಾಯಿತು ಅನ್ನೋದ್ರ ಬಗ್ಗೆ ಸ್ಟಡೀಸ್ ನಡೀತಾ ಇದೆ. ಕೆಲವರು ಅದು ಆಲ್ಗೆಯಿಂದ ಒಂದು ಟಾಕ್ಸಿನ್ ಕೆಮಿಕಲ್ ರಿಲೀಸ್ ಆಗಿರೋ ಬೀಟಾ ಕೆರೋಟಿನ್ ಇಟ್ಸ್ ರಿಲೀಸ್ ಆಗಿರೋದ್ರಿಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಸೊ ನೋಡೋಣ. ಬಟ್ ಇದು ಲೋನಾರ್ ಲೇಕು ಮಹಾರಾಷ್ಟ್ರದಲ್ಲಿದೆ, ಅದು ಇಂಪಾರ್ಟೆಂಟ್. ಸೊ ಇಟ್ಸ್ ಒನ್ ಆಫ್ ದ ಕ್ರೇಟರ್ ಲೇಕ್ಸ್, ಮಿಟಿಯೋರೈಟ್ಸಿಂದ ಕ್ರಿಯೇಟ್ ಆಗಿರುವಂಥ ಲೇಕ್ಸ್. ಓಕೆ, ಭಾಳ ಇಂಪಾರ್ಟೆಂಟ್. 18ನೇ ಪ್ರಶ್ನೆ ಮಾಡೋಣ. ದ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ವಿತ್ ಟ್ರೀಟಿ ಆಫ್. ಸೊ 3ನೇ ಆಂಗ್ಲೋ ಮೈಸೂರು ಕದನ ಯಾವ ಟ್ರೀಟಿಯಿಂದ ಎಂಡ್ ಆಯಿತು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಒಟ್ಟು 3 ಟ್ರೀಟಿಗಳು ನಡೆಯುತ್ತೆ ಆಂಗ್ಲೋ ಮೈಸೂರು ವಾರ್ನಲ್ಲಿ. ಮೊದಲ ಆಂಗ್ಲೋ ಮೈಸೂರು ವಾರ್ ನಡೆದಾಗ 1767ಇಂದ 1769 ಎಂಡ್ ಆಗಿದ್ದು ಟ್ರೀಟಿ ಆಫ್ ಮಡ್ರಾಸಲ್ಲಿ. ಓಕೆನಾ. ಎರಡನೆಯದು ಬಂದು 1780ಇಂದ 84, ಇದು ಟ್ರೀಟಿ ಆಫ್ ಮಂಗಳೂರಿನಲ್ಲಿ ಎಂಡ್ ಆಗುತ್ತೆ. ಓಕೆ. ಆ್ಯಂಡ್ ಥರ್ಡ್ ಒನ್ 1792 ಅಲ್ಲಿ ಶ್ರೀರಂಗಪಟ್ಟಣ ಟ್ರೀಟಿಯಲ್ಲಿ ಎಂಡ್ ಆಗುತ್ತೆ. ಓಕೆನಾ. ಸೊ ನೀವು ಇದನ್ನು ಹೇಗೆ ನೆನ್ಪಿಟ್ಕೊಳ್ತೀರಾ ಅಂತ ಹೇಳಿದರೆ, ಸೊ ನಡೀತಿರೋದು ಆಂಗ್ಲೋ ಮೈಸೂರು ವಾರ ಅಲ್ವಾ. ಮೊದಲನೇದು ಬಹಳ ದೂರದಲ್ಲಿ ನಡೆದಿತ್ತು ಮಡ್ರಾಸ್ನಲ್ಲಿ, ಎರಡನೆಯದು ಮೈಸೂರಿಗಿಂತ ತುಂಬ ದೂರದಲ್ಲಿರುವ ಮಂಗಳೂರಿನಲ್ಲಿ ನಡೆದಿತ್ತು, ಮೂರನೇದು ಮೈಸೂರಿಗೆ ಭಾಳ ಹತ್ತಿರ ಇರುವಂಥ ಶ್ರೀರಂಗಪಟ್ಟಣದಲ್ಲಿ ನಡೆದಿತ್ತು. ಓಕೆನಾ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ ಆರ್ಡ್ರನ್ನು. ಸೊ ಟೈಮ್ ಸ್ಕೇಲನ್ನು ಈ ರೀತಿ ನೆನ್ಪಿಟ್ಕೋಬೋದು. ಓಕೆ. ಸೊ ಮಡ್ರಾಸ್, ಮಂಗಳೂರು ಮತ್ತು ಶ್ರೀರಂಗಪಟ್ಟಣ. ಸೊ ಥರ್ಡ್ ಆಂಗ್ಲೋ ಮೈಸೂರು ಎಂಡ್ ಆಗಿದ್ದು ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. 1799 ಫೋರ್ತ್ ಆಂಗ್ಲೋ ಮೈಸೂರು ವಾರ ಆಗುತ್ತೆ, ಅದರಲ್ಲಿ ಟಿಪ್ಪು ಮರಣ ಹೊಂದ್ತಾರೆ. ಓಕೆನಾ. ಸೊ ಇದಿಷ್ಟು ಇಂಪಾರ್ಟೆಂಟ್. ಓಕೆ. ಟ್ರೀಟಿ ಆಫ್ ಬಸೈನ್ ಬಂದು ಸೆಕೆಂಡ್ ಆಂಗ್ಲೋ ಮರಾಠ ವಾರ 1802 ಅಲ್ಲಿ ಸೈನ್ ಆಗುತ್ತೆ. ಓಕೆ. 19ನೇ ಪ್ರಶ್ನೆಗೋಣ. ವಿಚ್ ಆರ್ಟಿಕಲ್ ಪ್ರೊವೈಡ್ಸ್ ಫಾರ್ ಪ್ರೊಹಿಬಿಷನ್ ಆಫ್ ಸ್ಲಾಟರ್ ಆಫ್ ಕ್ಯಾಟಲ್ ಆ್ಯಂಡ್ ಕಾವ್ಸ್ ಎಕ್ಸೆಟ್ರಾ. ಸೊ ಈ ಪರ್ಟಿಕ್ಯುಲರ್ ಆರ್ಟಿಕಲ್ ಬಂದು ಆರ್ಟಿಕಲ್ 48 ಸೊ ಆರ್ಟಿಕಲ್ 48 DPSP ಆಗಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ನಿರ್ದೇಶನಗಳು ಅಂತ ಏನು ಕರಿತೀವಿ. ಸೊ ಇವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಯಾವುದೇ ಕಂಪಲ್ಷನ್ ಇರಲ್ಲ, ಬಟ್ ಸರ್ಕಾರಗಳು ಮಾಡುವ ಕಾನೂನು ಇದರ ಕುರಿತಾಗಿ, ಅಂದರೆ ಈ ಪ್ರಿನ್ಸಿಪಲ್ಸ್ ಏನಿದೆ ಇದರ ಅಡಿಯಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಬಿಕಾಸ್ ಆರ್ಟಿಕಲ್ 37 ಮೆನ್ಷನ್ ಆಗಿದೆ ಸಂವಿಧಾನದಲ್ಲಿ. ಸೊ ಯಾವುದೇ ಮುಂದೆ DPSPಯಲ್ಲಿ ಬರುವಂಥ ಎಲ್ಲ ಪ್ರಿನ್ಸಿಪಲ್ಸ್ ಏನಿದೆ ಒಂದು ಸರ್ಕಾರ ನಡೆಯೋದಕ್ಕೆ ಫಂಡಮೆಂಟಲ್ ಆಗಿರುವಂಥ ಪ್ರಿನ್ಸಿಪಲ್ಸ್ ಅಂತ ಹೇಳುತ್ತೆ. ಸೊ ಇದರ ಅಡಿಯಲ್ಲಿ ಕಾನೂನುಗಳನ್ನು ಮಾಡ್ಬೋದು. ಓಕೆ. ಸೊ ಆರ್ಟಿಕಲ್ 48 ಇದಕ್ಕೆ ಸರಿಯಾದ ಉತ್ತರ. ಇದು ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ, ಇತ್ತೀಚಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಕೂಡ ತನ್ನ ಕ್ಯಾಟಲ್ ಪ್ರೊಹಿಬಿಷನ್ ಆ್ಯಕ್ಟ್ ಏನಿದೆ, ಕ್ಯಾಟಲ್ ಸ್ಲಾಟರ್ ಪ್ರೊಹಿಬಿಷನ್ನು, ಗೋಹತ್ಯೆ ಕಾಯ್ದೆ ಏನಿದೆ, ಅದನ್ನು ಇನ್ನೂ ಸ್ಟ್ರೆಂಥನ್ ಅಪ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ಕೂಡ ಗುಜರಾತ್ನಲ್ಲಿರುವಂಥ ಗೋಹತ್ಯೆ ಕಾಯ್ದೆ ಇರ್ಬೋದು, ಬೇರೆ ಸ್ಟೇಟ್ಗಳಲ್ಲಿರುವಂಥ ಗೋಹತ್ಯೆ ಕಾಯ್ದೆಯನ್ನು ಸ್ಟಡಿ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇದು ನ್ಯೂಸ್ನಲ್ಲಿತ್ತು. ಓಕೆ. ಆರ್ಟಿಕಲ್ 48 ಇದಕ್ಕೆ ಸರಿಯಾದ ಉತ್ತರ. 20ನೇ ಪ್ರಶ್ನೆ ಹೋಗೋಣ. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಅವಾರ್ಡೆಡ್ ದ ವರ್ಲ್ಡ್ ಫುಡ್ ಪ್ರೈಸ್ 2020. ಸೊ ಈ ವರ್ಲ್ಡ್ ಫುಡ್ ಪ್ರೈಸ್ 2020
ಪಡೆದುಕೊಂಡಂಥವ್ರು ಡಾಕ್ಟರ್ ರತನ್ ಲಾಲ್. ಸೊ ಡಾಕ್ಟರ್ ರತನ್ ಲಾಲ್ ಅವರು ಸಾಯಿಲ್ ಸೈಂಟಿಸ್ಟು, ಓಕೆನಾ, ಮಣ್ಣಿನ ವಿಜ್ಞಾನಿ. ಸೊ ಅವರಿಗೆ ಈ ವರ್ಷದ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಂಡಿಯನ್ ಬಾರ್ನ್ ಅವರು, ಬಟ್ ಹೊರಗಡೆ ಇದ್ದಾರೆ. ಭಾರತದ ಡಾಕ್ಟರ್ ಸ್ವಾಮಿನಾಥನ್ ಯಾರಿದ್ದಾರೆ ಅವರಿಗೆ ಮೊದಲನೇ ವರ್ಲ್ಡ್ ಫುಡ್ ಪ್ರೈಸನ್ನು ಕೊಡಲಾಗಿತ್ತು ಬ್ಯಾಕ್ ಇನ್ 1987 ಸಂವಾಟ್, ಓಕೆನಾ. ಸುಭೇಶ್ ಪಾಲೇಕರ್ ಅವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅಂತ ಹೇಳಿದರೆ ಲಾಸ್ಟ್ ಇಯರ್ ಬಜೆಟ್ನಲ್ಲಿ ನಮಗೊಂದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಡಿಸ್ಕಷನ್ ಆಗಿತ್ತು. ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ ಅದರ ಹರಿಕಾರರು ಅಂತ ಕರೀತಾರೆ. ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಓಕೆ ಫೈನ್, ಅದರಿಂದ ಇಂಪಾರ್ಟೆಂಟ್ ಆಗುತ್ತೆ. 21ನೇ ಪ್ರಶ್ನೆಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಒಲಿಂಪಿಕ್ ಲಿಯಾಂಡರ್ ಪೇಸ್ ಒನ್ ಅ ಬ್ರಾನ್ಸ್ ಮೆಡಲ್? ಕೆಳಗಿನ ಯಾವ ಒಲಿಂಪಿಕ್ನಲ್ಲಿ ಲಿಯಾಂಡರ್ ಪೇಸು ಸಿಂಗಲ್ ಟೆನ್ನಿಸ್ನಲ್ಲಿ ಬ್ರಾನ್ಸ್ ಮೆಡಲನ್ನು ಪಡ್ಕೊಂಡಿದ್ರು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1996ನ ಅಟ್ಲಾಂಟಾ ಒಲಿಂಪಿಕ್ಸ್. ಓಕೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದೇ ಸಂದರ್ಭದಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಅವರ ತಂದೆ ವೇಸ್ ಪೇಸಿಯರ್ ಇದ್ದಾರೆ. ಅವರು ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ರು, ಅವರಿಗೆ ಯಾವುದರಲ್ಲಿ ಒಲಿಂಪಿಕ್ ಮೆಡಲ್ ಬಂದಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಓಕೆ, 22ನೇ ಪ್ರಶ್ನೆಗೋಣ. ಐ ಫ್ಲೋಸ್ ಮುಂಬೈ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್. ಸೊ ಐ ಫ್ಲೋಸ್ ಮುಂಬೈ ಅನ್ನೋ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಫ್ಲಡ್ ವಾರ್ನಿಂಗ್ ಸಿಸ್ಟಮು. ಸೊ ಸಿಟಿ ಫ್ಲಡ್ಸ್ ಅಥವಾ ಅರ್ಬನ್ ಫ್ಲಡ್ಸ್ ಅಂತ ಏನು ಕರಿತೀವಿ, ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆಯನ್ನು ಕೊಡ್ತಿರುವಂಥದ್ದು. ನಾವು ಚೆನ್ನೈ ಫ್ಲಡ್ಸನ್ನು ನೆನಪಿಸ್ಕೋಬೋದು. ಚೆನ್ನೈ ಇಡೀ ಸಿಟಿ ಇದರಿಂದ ನಲುಗಿ ಹೋಗಿತ್ತು. ಸೇಮ್ ಥಿಂಗ್ ಬೆಂಗಳೂರಲ್ಲೂ ಕೂಡ ಜಾಸ್ತಿ ಮಳೆ ಆದಾಗ ಎಲ್ಲನೂ ಕೂಡ ಸೀವೇಜ್ ಡ್ರೈನೇಜ್ ಸಿಸ್ಟಮ್ ಅಷ್ಟು ನೀಟಾಗಿ ಇಲ್ಲದೆ ಇರೋ ಕಾರಣ ವಾಟರ್ ಸೀಪೇಜ್ ಆಗೋಲ್ಲ. ವಾಟರ್ ಭೂಮಿ ಅಡಿಗೆ ಹೋಗಲಿಕ್ಕೆ, ಬಿಕಾಸ್ ಪೂರ್ತಿ ಕಾಂಕ್ರೀಟ್ ಇರುತ್ತೆ. ಸೊ ವಾಟರ್ ಎಲ್ಲ ಕೂಡ ಒಂದು ಕಡೆ ಹೋಗಿ ಸ್ಟೋರ್ ಆಗುತ್ತೆ ಆ್ಯಂಡ್ ವಾಟರ್ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಕಷ್ಟ ಆಗುತ್ತೆ. ಸೊ ಇದೇ ರೀತಿ ಮುಂಬೈಯಲ್ಲೂ ಕೂಡ ಎಲ್ಲ ಮಹಾನಗರಗಳ ಪ್ಲ್ಯಾನಿಂಗ್ ನೋಡಿದ್ರೆ ಅಲ್ಲಿ ಈ ಫ್ಲಡ್ ವಾರ್ನಿಂಗ್ ಸಿಸ್ಟಮ್ಸ್ಗಳ ಅಗತ್ಯ ಹೆಚ್ಚುತ್ತಾ ಹೋಗುತ್ತೆ. ಓಕೆನಾ. ಸೊ ಐ ಫ್ಲೋಸ್ ಮುಂಬೈ ಬಂದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಮತ್ತು ಮುಂಬೈ ಕಾರ್ಪೊರೇಷನ್ ಏನಿದೆ ಇವರ ಸಹಭಾಗಿತ್ವದಲ್ಲಿ ಮಾಡಿರುವಂಥದ್ದು ಫ್ಲಡ್ ವಾರ್ನಿಂಗ್ ಸಿಸ್ಟಮು. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಐ ಫ್ಲೋಸ್ ಮುಂಬೈ ಅಂತ ಹೇಳಿದರೆ ಒಂದು ಫ್ಲಡ್ ವಾರ್ನಿಂಗ್ ಸಿಸ್ಟಮು, ನೆನ್ಪಿಟ್ಕೊಳ್ಳಿ. ಓಕೆ ಫೈನ್. 23. ಬಿಕಾಸ್ ಇಲ್ಲಿ ಕನ್ಫ್ಯೂಷನ್ ಏನು ಮಾಡ್ಕೋತೀರಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳೇ ಎಲ್ಲ ಕೊರೋನಾ ಕುರಿತಾಗಿರೋದ್ರಿಂದ ಎಲ್ಲದಕ್ಕೂ ಕೊರೋನಾನೇ ಆನ್ಸರ್ ಅಂತ ಹಾಕ್ಬಿಡ್ತೀರಾ. ಸೊ ನೆನ್ಪಿಟ್ಕೊಳ್ಳಿ. 23. ಸ್ವಯಂ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಏನಿದೆ, ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಅ ಪ್ರೋಗ್ರಾಮ್ ಆಫ್. ಸೊ ಇದು MHRD ಸ್ಟಾರ್ಟ್ ಮಾಡಿರೋಂಥ ಪ್ರೋಗ್ರಾಮ್, ಸ್ವಯಂ ಅನ್ನೋ ಪೋರ್ಟಲ್. ಸೊ ಸ್ವಯಂ ಫುಲ್ ಫಾರ್ಮನ್ನು ನೀವು ತಿಳ್ಕೊತೀರಾ. ಓಕೆ, ನೀವು ಹುಡುಕಿದ್ರೆ ಮಾತ್ರ ನೆನಪಿರುತ್ತೆ, ನನಗೆ ಹೇಳಿದ್ರೆ ನಿಮ್ಗೆ ನೆನಪಿರಲ್ಲ ಅದು. ಸ್ವಯಂ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಏನಿದೆ, ಸೊ ಇದು MHRD ಲಾಂಚ್ ಮಾಡಿರೋವಂಥದ್ದು. ನಿಮಗೆ ಯಾವುದೇ ಕೋರ್ಸ್ ನೀವು ಏನೋ ಇಷ್ಟಪಡ್ತಿದ್ರೆ ಓದಬೇಕು ಅಂತಿದ್ರೆ ಅಲ್ಲಿ ಫ್ರೀಯಾಗಿ ನಿಮಗೆ ಅವೈಲೇಬಿಲಿಟಿ ಇದೆ. ಆ್ಯಂಡ್ ಇದು ಸರ್ಟಿಫಿಕೇಟ್ ಕೋರ್ಸಸ್ ಎಲ್ಲವೂ ಕೂಡ ಸರ್ಕಾರದಿಂದ ಪ್ರೊವೈಡ್ ಮಾಡುವಂಥದ್ದು. IIT IIMಗಳಿಂದ ಕೊಡುವಂಥ ಸರ್ಟಿಫಿಕೇಟ್ ಕೋರ್ಸಸ್. ನೀವು ಕ್ಲಾಸಸ್ ಅಟೆಂಡ್ ಮಾಡಬೇಕು, ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆ್ಯಂಡ್ ಕಡೆಗೆ ಎಕ್ಸಾಮ್ಸ್ಗಳಿಗೆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ನೀವು ಎಕ್ಸಾಮ್ ಫೀಸನ್ನು ಕಟ್ಬಿಟ್ಟು ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿದ್ರೆ ಸರ್ಟಿಫಿಕೇಟ್ಗಳು ಲಭ್ಯವಾಗ್ತವೆ. ಓಕೆನಾ. ಸರ್ಟಿಫಿಕೇಟಿಗೆ ಬಹಳ ವ್ಯಾಲ್ಯೂ ಇದೆ. ಸೊ ಇಟ್ಸ್ ಲೈಕ್ ಗೌರ್ಮೆಂಟಿಂದ ಲಾಂಚ್ ಮಾಡಿರೋ ಡಿಜಿಟಲ್ ಲರ್ನಿಂಗೋಸ್ಕರ ಲಾಂಚ್ ಮಾಡಿರುವಂಥ ಒಂದು ಪ್ರೋಗ್ರಾಮ್. ಓಕೆನಾ. ಸೊ ಇದನ್ನು MHRD ಲಾಂಚ್ ಮಾಡಿದೆ. ಸ್ವಯಂ ಅನ್ನೋ ಪೋರ್ಟಲ್ಲು, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಸೊ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಟೀಚಿಂಗ್ ಬಗ್ಗೆ ಬಹಳ ಮಾತಾಡ್ತಿದ್ದೀವಲ್ಲ, ಸೊ ಆ ನಿಟ್ಟಿನಲ್ಲಿ ಸ್ವಯಂ ಪೋರ್ಟಲ್ ಬಗ್ಗೆ ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಓಕೆ. 24ನೇ ಪ್ರಶ್ನೆಗೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಜಲ್ ಜೀವನ್ ಮಿಷನ್? ಜಲ್ ಜೀವನ್ ಮಿಷನ್ನ ಮುಖ್ಯ ಆಬ್ಜೆಕ್ಟಿವ್ ಏನು ಅಂತ ಹೇಳಿದರೆ, ಆಪ್ಷನ್ 2, ಪೈಪ್ ಡ್ರಿಂಕಿಂಗ್ ವಾಟರ್ ಟು ಆಲ್ ರೂರಲ್ ಹೌಸ್ ಹೋಲ್ಡ್ಸ್ ಬೈ 2024. 2024 ಒಳಗೆ ಭಾರತದ ಪ್ರತಿ ಹಳ್ಳಿಗಾಡಿನಲ್ಲಿರುವ ಪ್ರತಿ ಮನೆಗೆ ಪೈಪ್ ಮೂಲಕ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಬೇಕು, ಕುಡಿಯೋ ನೀರಿನ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಬೇಕು ಅನ್ನೋದು ಜಲ್ ಜೀವನ್ ಮಿಷನ್ನ ಉದ್ದೇಶ. ಅಂಡರ್ಗ್ರೌಂಡ್ ವಾಟರ್ ರೆಜರ್ವೇಷನ್ ಬಂದು ಅಟಲ್ ಭೂಜಲ್ ಮಿಷನ್ ಏನಿದೆ ಅದರ ಉದ್ದೇಶ. ಓಕೆನಾ. ಸೊ ಅದು ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಜಲ್ ಜೀವನ್ ಮಿಷನ್ನು ಪೈಪ್ ಡ್ರಿಂಕಿಂಗ್ ವಾಟರು ಬಿಫೋರ್ 2024. ಫೈನ್. 25ನೇ ಪ್ರಶ್ನೆಗೋಣ. ಕಾಲಾಪಾನಿ, ಲಿಪುಲೇಖ್ ಆ್ಯಂಡ್ ಲಿಂಪಿಯಾದುರಾ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು ಕಾನ್ಫ್ಲಿಕ್ಟ್ ಬಿಟ್ವೀನ್. ಕಾಲಾಪಾನಿ, ಲಿಪುಲೇಖ್, ಲಿಂಪಿಯಾದುರಾ 3 ಸ್ಥಳಗಳು ಕೂಡ. ಸೊ ನೇಪಾಳ್ ಮ್ಯಾಪ್ ಹೀಗೆ ಬರುತ್ತೆ. ಒಂದು ಪ್ರಾಂತ್ಯದವನ್ನು ಹೀಗೆ ಇಷ್ಟುವರೆಗೂ ಅದು ಭಾರತದ ಅಡಿಯಲ್ಲೇ ಇತ್ತು. ಇತ್ತೀಚೆಗೆ ಭಾರತ ಒಂದು ರೋಡನ್ನು ಕನ್ಸ್ಟ್ರಕ್ಟ್ ಮಾಡ್ತಾಯಿತ್ತು, ಅದು ಮಾನಸ್ ಸರೋವರ ಏನಿದೆ. ಸೊ ಅಲ್ಲಿಗೆ ರೀಚ್ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ರೋಡ್ ಕನ್ಸ್ಟ್ರಕ್ಷನ್ ನಡೆಸ್ತಿತ್ತು. ಸೊ ಈ ಸಂದರ್ಭದಲ್ಲಿ ಚೈನಾದ ಸಪೋರ್ಟ್ನಿಂದಾಗಿ ನೇಪಾಳ ಇದೊಂದು ಕ್ಲೇಮನ್ನು ಮಾಡ್ತಾ ಇದೆ. ಈ 3 ಪ್ಲೇಸಸ್ ಕಾಲಾಪಾನಿ, ಲಿಪುಲೇಖ್ ಮತ್ತು ಲಿಂಪಿಯಾದುರಾ 3 ಕೂಡ ಅವ್ರಿಗೆ ಸೇರಿದ್ದು ಅಂತ ಹೇಳಿ. ಆ್ಯಂಡ್ ಆ ಒಂದು ಮ್ಯಾಪನ್ನು ಕೂಡ ರಿಲೀಸ್ ಮಾಡಿ ಅದಕ್ಕೆ ಸಂಸತ್ತು ಅಂತ ಏನು ಕರಿತೀವಿ, ಅವರ ಪಾರ್ಲಿಮೆಂಟನ್ನು, ಸೊ ಅಲ್ಲಿ ಅಪ್ರೂವಲ್ ಕೂಡ ಆಗಿ ಪ್ರೆಸಿಡೆಂಟ್ ಸಿಗ್ನೇಚರ್ ಕೂಡ ಆಗಿದೆ. ಸೊ ಈ ಒಂದು
ಕ್ರಮ ನೇಪಾಳ್ ಮಾಡಿದ್ದು. ಸೊ ಈ ಜಾಗದಲ್ಲಿ ನಾವು ಈ 3 ಸ್ಥಳವನ್ನು ನೋಡ್ಬೋದು, ಕಾಲಾಪಾನಿ, ಲಿಪುಲೇಖ್ ಮತ್ತು ಲಿಂಪಿಯಾದೋರ. ಓಕೆ, ಸೊ ಇದನ್ನು ಕೇಳಿದರೆ ನೇಪಾಳ್ ಸರಿಯಾದ ಉತ್ತರ. ಸೊ ಇದನ್ನು ಭಾಳ ಬಾರಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಸೊ ಈ ಪ್ರಶ್ನೆ ಬರುವ ಚಾನ್ಸಸ್ 100% ಬಂದೇ ಬರುತ್ತೆ. ಓಕೆ, 26ನೇ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ವೆಕ್ಟರ್ ಆಫ್ ಚಿಕನ್ ಗುನ್ಯಾ. ಸೊ ಚಿಕನ್ ಗುನ್ಯಾದ ವೆಕ್ಟರ್ ಬಂದು ಏಡಿಸ್ ಮಸ್ಕಿಟೋ. ಸೊ ಭಾಳಷ್ಟು ರೋಗಗಳು ಏಡಿಸ್ ಮಸ್ಕಿಟೋಯಿಂದನೇ ಸ್ಪ್ರೆಡ್ ಆಗುತ್ತೆ, ಎಕ್ಸೆಪ್ಟ್ ಮಲೇರಿಯಾ, ಅನಾಫಿಲಸ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋಯಿಂದ ಸ್ಪ್ರೆಡ್ ಆಗುತ್ತೆ. ಏಡಿಸ್ ಮಸ್ಕಿಟೋದಿಂದ ಸ್ಪ್ರೆಡ್ ಆಗೋದು ಯಾವುದು ಅಂತ ಹೇಳಿದರೆ ಚಿಕನ್ ಗುನ್ಯಾ ಒಂದು, ಡೆಂಗ್ಯೂ, ಝಿಕಾ ವೈರಸ್ ಮತ್ತು ಯೆಲ್ಲೋ ಫೀವರ್. ಈ 4 ಕೂಡ ಏಡಿಸ್ ಮಸ್ಕಿಟೋಯಿಂದ ಸ್ಪ್ರೆಡ್ ಆಗುತ್ತೆ, ಚಿಕನ್ ಗುನ್ಯಾ, ಡೆಂಗ್ಯೂ, ಯೆಲ್ಲೋ ಫೀವರ್ ಮತ್ತು ಝಿಕಾ ವೈರಸ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, CDYZ. ಓಕೆ ಫೈನ್. ಏಡಿಸ್ ಬೈಟ್ ಮಾಡಿದರೆ ಚಿಕನ್ ಗುನ್ಯಾ, ಡೆಂಗ್ಯೂ, ಯೆಲ್ಲೋ ಫೀವರ್, ಝಿಕಾ ವೈರಸ್ 4 ಕೂಡ ಕಾಸ್ ಆಗುತ್ತೆ. ಓಕೆನಾ. ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಬಂದು ನಿಮಗೆ ಮಲೇರಿಯಾನ ಕಾಸ್ ಮಾಡುತ್ತೆ. ಓಕೆ, ಸ್ಪ್ರೆಡ್ ಮಾಡುತ್ತೆ ವೆಕ್ಟರ್ ಅಂತ ಹೇಳಿದ್ರೆ ಸ್ಪ್ರೆಡಿಂಗ್ ಏಜೆಂಟ್. 27ನೇ ಪ್ರಶ್ನೆಗಳನ್ನ ಗಾಲ್ವಾನ್ ವ್ಯಾಲಿ ಹ್ಯಾಸ್ ಬಿನ್ ಅ ಸೈಡ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಸೊ ಇದು ಕೂಡ ಎಕ್ಸಾಮ್ನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಬಿಫೋರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಸ್ವಲ್ಪ ಡೆಪ್ತಾಗಿ ಡಿಸ್ಕಸ್ ಮಾಡೋಣ, ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಎಸ್ಸೆಯಲ್ಲೂ ಕೂಡ ಕೇಳುವಂಥ ಟಾಪಿಕ್ ಇದು. ಇಂಡಿಯಾ ಮತ್ತು ಚೈನಾ ರಿಲೇಷನ್ಸ್ 1950s ಅಂದರೆ ಇಂಡಿಪೆಂಡೆನ್ಸ್, ಚೈನಾದಲ್ಲಿ 1949-50ಗೆ ಇಂಡಿಪೆಂಡೆನ್ಸ್ ಬರುತ್ತೆ. ಸೊ ಅಲ್ಲಿಗೆ PLA ಏನಿದೆ, ಪೀಪಲ್ ಲಿಬ್ರೇಷನ್ ಆರ್ಮಿ ಏನಿದೆ, ಸೊ ಅವರು ಕಂಟ್ರೋಲಿಗೆ ತಗೊಳ್ತಾರೆ. ಅದಕ್ಕಿಂತ ಮುಂಚೆ ರಿಪಬ್ಲಿಕ್ ಆಫ್ ಚೈನಾ, ತೈವಾನ್ ರೀಜನ್ ಏನಿದೆ, ಸೊ ಅವರು ಇದ್ದರು. ಬಟ್ ಕಮ್ಯುನಿಸ್ಟ್ ಗೌರ್ಮೆಂಟು 1949ನಲ್ಲಿ ಸೆಟಪ್ ಆಗುತ್ತೆ. ಸೊ ಮಾವ್ ಸೆ-ತುಂಗ್ ಏನಿದ್ದಾರೆ ಅವರು ಅಲ್ಲಿ ಕಮ್ಯುನಿಸಮನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಆನಂತರ ಭಾರತ ಮತ್ತು ಚೈನಾ ರಿಲೇಷನ್ಸ್ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಪಂಚ್ಶೀಲ್ ಬಗ್ಗೆ ಮಾತನಾಡಿದ್ವಿ, ಪಂಚ್ಶೀಲ್ ಪ್ರಿನ್ಸಿಪಲ್ಸ್. ಸೊ ಭಾರತ ಮೊದಲನೇ ಬಾರಿಗೆ ಪಂಚ್ಶೀಲ್ ಪ್ರಿನ್ಸಿಪಲ್ಸನ್ನು ಚೈನಾ ಜೊತೆಗೆ ಸೈನ್ ಮಾಡುತ್ತೆ. ಆಮೇಲೆ ಭಾರತ ಅದಕ್ಕೆ ಅಡ್ಹಿಯರ್ ಕೂಡ ಆಗುತ್ತೆ. ಪಂಚ್ಶೀಲ್ ಪ್ರಿನ್ಸಿಪಲ್ಸನ್ನು ಎಲ್ಲ ಕಡೆನೂ ಫಾಲೋ ಮಾಡ್ತಾ ಬಂದಿದೆ. ಓಕೆ, ಅದು ನೆಹರು ಅವರು ಪ್ರಧಾನಿಯಾಗಿದ್ದಂಥ ಕಾಲದಲ್ಲಿ. ತದನಂತರ 1954ರಿಂದ ಈಚೆಗೆ 1962ನಲ್ಲಿ ಮೊದಲ ಭಾರತ ಮತ್ತು ಚೈನಾ ಕದನ ಆಗುತ್ತೆ. 1962ಅಲ್ಲಿ ಇಂಡೋ ಚೈನಾ ವಾರ್ ಆಗುತ್ತೆ. ಸೊ ಅದು ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಿದರೆ ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಭಾರತ ಕಂಡಂಥ ಸೋಲುಗಳಲ್ಲಿ ಬಹು ಮುಖ್ಯವಾದ ಸೋಲು ಅದು. ಬಿಕಾಸ್ ಈ ರೀಜನ್ಗಳಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಲಿ, 1950s ನಂತರ ಸ್ವಾತಂತ್ರ್ಯ ಬಂದ ನಂತರ ಮಿಲಿಟ್ರಿಗೆ ಖರ್ಚು ಮಾಡಿರುವಂಥದ್ದು ಬಹಳ ಕಮ್ಮಿ ಸರ್ಕಾರ. ಬಿಕಾಸ್ 1962 ಆದಮೇಲೆ ಖರ್ಚು ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. 1962 ನಂತರ ಜವಾಹರ್ಲಾಲ್ ನೆಹರು ಮರಣ ಹೊಂದಿದ ನಂತರ ಆ ಒಂದು ಅಲರ್ಟಿಂದಾಗಿ 1965 ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿತು. ಎಲ್ಲ ಅಕ್ವೈರ್ ಮಾಡೋದಾಗಲಿ, ವೆಪನ್ಸ್ ಪರ್ಚೇಸ್ ಆಗಿರಲಿ, ಎಲ್ಲವನ್ನು ಕೂಡ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದಾಗಿ 1965ನಲ್ಲಿ ಇಂಡೋ ಪಾಕ್ ವಾರ್ ಆದಾಗ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ನಮಗೆ ಬಹಳ ಸುಲಭವಾಯಿತು. ಓಕೆನಾ, ಫೈನ್. ಸೊ 1962ಅಲ್ಲಿ ಇಂಡೋ ಚೈನಾ ವಾರ್ ಆದ ಸಂದರ್ಭದಲ್ಲಿ ಈ ಪ್ರಾಂತ್ಯ ಏನಿದೆ ಅಕ್ಸೈ ಚಿನ್, ಸೊ ಇದು ಚೈನಾದ ವಶಕ್ಕೆ ಹೋಗುತ್ತೆ. ಆ್ಯಂಡ್ ಅದೇ ರೀತಿ ಈಸ್ಟರ್ನ್ ಸೆಕ್ಟರ್ನಲ್ಲಿ ಅರುಣಾಚಲ್ ಪ್ರದೇಶ್ ಏನಿದೆ, ಈ ರೀಜನ್ ಅರುಣಾಚಲ್ ಪ್ರದೇಶ್ ರೀಜನನ್ನು ಕೂಡ ಬಹಳ ಟೈಮ್ನಿಂದ ಚೈನಾ ಕ್ಲೈಮ್ ಮಾಡ್ತಾ ಇದೆ. ಸೊ ಅರುಣಾಚಲ್ ಪ್ರದೇಶನ ಪೂರ್ತಿ ಏರಿಯಾ ಏನಿದೆ ಅದು ಅಷ್ಟು ಚೈನಾಕ್ಕೆ ಸೇರಿದು ಅನ್ನೋದು ಅದರ ವಾದ. ವೆಸ್ಟರ್ನ್ ಸೆಕ್ಟರ್ನಲ್ಲಿ ಅಕ್ಸೈ ಚಿನ್ ರೀಜನ್ ಏನಿದೆ ಮತ್ತು ಲಡಾಖ್ನ ಕೆಲವು ಪ್ರಾಂತ್ಯಗಳು, ಈಗ ಗಲ್ವಾನ್ ವ್ಯಾಲಿ ಆಗಿರ್ಬೋದು, ಪ್ಯಾಂಗಂಗ್ ಸೋ ಲೇಕ್ ಆಗಿರ್ಬೋದು, ಅದು ಕೂಡ ತನಗೆ ಸೇರಿದು ಅನ್ನೋದು ಚೈನಾದ ವಾದ. ಓಕೆ, ಸೊ ಈ ಗಾಲ್ವಾನ್ ವ್ಯಾಲಿಯ ಗಾಲ್ವಾನ್ ಅನ್ನೋದು ಒಂದು ನದಿ. ಸೊ ಈ ನದಿ ಹರಿಯುವಂಥ ಜಾಗದಲ್ಲಿ ಕಾನ್ಫ್ಲಿಕ್ಟ್ಗಳು ನಡೆದಿದ್ದು ಭಾರತ ಮತ್ತು ಚೈನಾ ನಡುವೆ. ಭಾರತದ ಫಸ್ಟ್ ಬಿಹಾರ್ ರೆಜಿಮೆಂಟ್ ಇಲ್ಲಿ ಕೆಲಸ ಡಿಪ್ಲಾಯ್ ಆಗಿತ್ತು. ಓಕೆನಾ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು 1962ನ ಇಂಡೋ ಚೈನಾ ವಾರ್ ಬಗ್ಗೆ ಏನಾದ್ರು ಓದಬೇಕು ಅಂತ ಹೇಳಿದರೆ ಖಂಡಿತ ಹಿಮಾಲಯನ್ ಬ್ಲಂಡರ್ ಅಂತ ಒಂದು ಪುಸ್ತಕ ಇದೆ, ಕನ್ನಡದಲ್ಲಿದೆ, ರವಿ ಬೆಳಗೆರೆ ಅವರು ಅನುವಾದ ಮಾಡಿದ್ದಾರೆ. ಸೊ ಇಂಗ್ಲೀಷ್ನಲ್ಲಿ ಓದಬೇಕು ಅಂತಿದ್ದವರು ಒರಿಜಿನಲ್ ಆಥರಿಂದನೇ ಓದಿ, ಬಹಳ ಚೆನ್ನಾಗಿದೆ. ಬ್ರಿಗೇಡಿಯರ್ ಜಾನ್ ಪಿ ದಳವಿ ಅನ್ನೋರು. ಸೊ ಆತ ನೆಫಾ ಅಂತ ನಾವು ಕರಿತಾ ಇದ್ವಿ. ಈಗಿನ ಅರುಣಾಚಲ್ ಪ್ರದೇಶ ಏನಿದೆ ಅದನ್ನು ನಾವು ಮೊದಲು ನೆಫಾ ಅಂತ ಕರಿತಾ ಇದ್ವಿ, ನಾರ್ತ್ ಈಸ್ಟರ್ನ್ ಫ್ರಂಟಿಯರ್ ಏಜೆನ್ಸಿ ಅಂಥೇಳಿ. ಈ ನೆಫಾ ರೀಜನಲ್ಲಿ ಇದ್ದಂಥ ಬ್ರಿಗೇಡಿಯರ್ ಆಗಿದ್ದರು. ಸೊ ಅವರು ತಮ್ಮ ಕಣ್ಣೆದುರು ಹೇಗೆ ಸರ್ಕಾರದ ಏನು ಮಿಸ್ಇಂಟರ್ಪ್ರಿಟೇಷನ್ ಹಿಂದಿ ಚೀನಿ ಬಾಯಿ ಅನ್ನೋ ಒಂದು ಮಿಸ್ಇಂಟರ್ಪ್ರಿಟೇಷನ್ ಚೈನಾದವರು ಯಾವತ್ತೂ ಅಟ್ಯಾಕ್ ಮಾಡಲ್ಲ ಅನ್ನೋ ಒಂದು ಪ್ಲ್ಯಾನಿಂಗ್ ಏನಿತ್ತು, ಆಲೋಚನೆ ಏನಿತ್ತು ಸರ್ಕಾರದ ಕಡೆಯಿಂದ, ಅದರಿಂದಾಗಿ ಯಾವ ರೀತಿ ತನ್ನ ಇಡೀ ಸೈನ್ಯ ತೊಂದರೆಯಲ್ಲಿ ಉಂಟಾಯಿತು ಅನ್ನೋದ್ರ ಬಗ್ಗೆ ಬರೀತಾರೆ.
ಓಕೆನಾ. ಸೊ 1970s ಅದು ರಿಲೀಸ್ ಆಗುತ್ತೆ, ಬಟ್ ಬುಕ್ ತದನಂತರ ಬ್ಯಾನ್ ಕೂಡ ಆಗುತ್ತೆ. ಆಮೇಲೆ ಮತ್ತೆ ಈಗ ಎಕ್ಸಿಸ್ಟೆನ್ಸಲ್ಲಿದೆ, ನೀವು ಅದನ್ನು ಓದಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಪರಿಸ್ಥಿತಿ ಆಗವಾಗ ಭಾರತದ ಪರಿಸ್ಥಿತಿ ಹೇಗಿತ್ತು, ಇವಾಗ ನಾವು ಹೇಗಿದ್ದೀವಿ ಅನ್ನೋದ್ರ ಅರಿವು ಕೂಡ ನಿಮಗಾಗುತ್ತೆ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ನಾವು ನಮ್ಮ ಫುಡ್ ಪ್ರೊಡಕ್ಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಈಗಿನ ಪರಿಸ್ಥಿತಿಗೂ ಆಗಿನ ಪರಿಸ್ಥಿತಿಗೂ ಇದ್ದಂಥ ಡಿಫ್ರೆನ್ಸ್ಗಳನ್ನು ಕೂಡ ನೀವು ಅಲ್ಲಿ ತಿಳಿಬೋದು. ಓಕೆನಾ. ಅದು ಪೂರ್ತಿ ನೇಫಾ ಗಡಿ ತವಾಂಗ್ ಸೆಕ್ಟರ್ ಕುರಿತಾಗೆ ಇರುವಂಥದ್ದು, ಅರುಣಾಚಲ್ ಪ್ರದೇಶ ಕುರಿತಾಗಿ. ಓಕೆ, ಲಡಾಖ್ ಬಗ್ಗೆ ಅಷ್ಟು ಮಾತನಾಡಲ್ಲ, ಬಟ್ ನಿಮಗೆ ಇಂಡೋ ಚೈನಾ ಕಲಹದ ಬಗ್ಗೆ ಏನಾದರೂ ಓದಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಓದಿ. ಓಕೆ, ಟೈಮ್ ಇದ್ದಾಗ, ಎಕ್ಸಾಮ್ ಹತ್ತಿರ ಇಟ್ಕೊಂಡು ಕೂತ್ಕೊಳ್ಬೇಡಿ, ಬಟ್ ಒಂದು ಪುಸ್ತಕ ನೀವೇನೋ ಓದಲೇಬೇಕು ಅಂದಾಗ ಖಂಡಿತ ಅದನ್ನು ಓದಿ. ಓಕೆ, ಗಾಲ್ವಾನ್ ವ್ಯಾಲಿ, ಅಲ್ಲಿ ಬಿಹಾರ್ ರೆಜಿಮೆಂಟ್ನ 20 ಯೋಧರು ಮರಣ ಹೊಂದಿದ್ರು. ಕರ್ನಲ್ ಸಂತೋಷ್ ಬಾಬುವನ್ನು ಒಳಗೊಂಡು ಹಲವಾರು ಸುಬೇದಾರ್ಗಳು, ಹವಾಲ್ದಾರ್ಗಳು, ಸಿಪಾಯಿಗಳು ಮರಣ ಹೊಂದಿದ್ರು. ಸೊ ಅದನ್ನೆಲ್ಲರೂ ಕೂಡ ನ್ಯೂಸ್ನಲ್ಲಿ ನೋಡಿದ್ದೀವಿ. ಅಲ್ಲಿವರೆಗೂ ರೂಲ್ಸ್ ಆಫ್ ಎಂಗೇಜ್ಮೆಂಟ್ನಲ್ಲಿ ಭಾರತ ಮತ್ತು ಚೈನಾ ಗಡಿಯ 2 ಕಿಲೋಮೀಟರ್ ಹತ್ತಿರದಲ್ಲಿ ಯಾವುದೇ ಕಾರಣಕ್ಕೂ ಮದ್ದುಗುಂಡುಗಳನ್ನು ಬಳಸೋದಿಲ್ಲ ಅನ್ನೊಂದು ಅಗ್ರಿಮೆಂಟನ್ನು 1995ಇಂದ 96ಅಲ್ಲಿ ದೇವೇಗೌಡರು ಪ್ರಧಾನಿಯಾದಾಗ ಒಂದು ಸೈನ್ ಆಗಿದ್ದು, 2005ಅಲ್ಲೂ ಕೂಡ ಸೈನ್ ಆಗಿತ್ತು. ಇತ್ತೀಚೆಗೆ ನಿನ್ನೆಯ ದಿನ 21ನೇ ತಾರೀಕು ಸರ್ಕಾರ ಫೀಲ್ಡ್ ಕಮಾಂಡರ್ಸ್ಗೆ ಎಕ್ಸ್ಟ್ರಾಡಿನರಿ ಸರ್ಕಮ್ಸ್ಟೆನ್ಸ್ನಲ್ಲಿ ಫೈರಿಂಗ್ ಮಾಡ್ಬೋದು ಅನ್ನೋ ಪರ್ಮಿಷನನ್ನು ಕೊಟ್ಟಿದೆ. ಸೊ ಅದು ನೆನ್ಪಿಟ್ಕೋಬೇಕು. ಆ್ಯಂಡ್ ಗಲ್ವಾನ್ ವ್ಯಾಲಿ ಕುರಿತು ಪ್ರಶ್ನೆ ಕೇಳ್ಬೋದು, ಅದಕ್ಕಿಂತ ಹೆಚ್ಚು ಏನು ಕೇಳೋದಿಲ್ಲ. ಸೊ ಚೈನಾ ಇದಕ್ಕೆ ಸರಿಯಾದ ಉತ್ತರ. 28ನೇ ಪ್ರಶ್ನೆಗೋಣ. ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಸ್ಪೀಷೀಸ್ ಇಸ್ ಎಂಡಮಿಕ್ ಟು. ಸೊ ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಸ್ಪೀಷೀಸ್ ವೆಸ್ಟರ್ನ್ ಘಾಟ್ಸ್ನಲ್ಲಿದೆ. ಸೊ ಇಲ್ಲಿ ಕೂಡ ಬಹಳಷ್ಟು ಸದ್ದು ಕೇಳಿಸ್ತಾ ಇದೆ, ವೆಸ್ಟರ್ನ್ ಘಾಟ್ಸ್ನ ತೊಂದರೆಗಳು. ಸೊ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಇದೆ. ಸೊ ಪುಲ್ಲಾಡ್ ಅನ್ನೋ ಒಂದು ಜಾಗದಲ್ಲಿ, ಕೇರಳದಲ್ಲಿ ಇದನ್ನು ಐಡೆಂಟಿಫೈ ಮಾಡಲಾಗಿತ್ತು. ಸೊ ಹಾಗಾಗಿ ನ್ಯೂಸಲ್ಲಿ ಇತ್ತು. ಓಕೆನಾ. 29ನೇ ಪ್ರಶ್ನೆಗೋಣ. ತಲಕ್ಲಾಯ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಇಸ್ ಲೊಕೇಟೆಡ್ ಇನ್. ಇದು ಶಿವಮೊಗ್ಗದಲ್ಲಿದೆ. ಲಿಂಗನಮಕ್ಕಿ ರಿಸರ್ವಯರ್ಗೆ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಆಗಿ ಇದನ್ನು ಕಟ್ಟಲಾಗಿದೆ. ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ, ಸೊ ಈ ಪ್ರಶ್ನೆ ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೈಸನೂರ್ ಫಾರೆಸ್ಟ್ ಡಿಸೀಸ್ ಆಲ್ಸೋ ನೋನ್ ಆಸ್ ಮಂಕಿ ಫೀವರ್ ಇಸ್ ಸ್ಪ್ರೆಡ್ ಬೈ ಹಾರ್ಟ್ ಟಿಕ್ಸ್ ಏನಿರುತ್ತೆ, ಉಣ್ಣೆ ಅಂತ ನಾವೇನು ಕರಿತೀವಿ, ಮಂಕೀಸ್ನಲ್ಲಿ ಇರುವಂಥದ್ದು. ಅದು ಮಾನವನಿಗೆ ಕಡಿದಾಗ ಈ ಕೈಸನೂರ್ ಫಾರೆಸ್ಟ್ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಅದರಿಂದಾಗಿ ಈ ಪರ್ಟಿಕ್ಯುಲರ್ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಮತ್ತೆ ಮಳೆ ಶುರು ಆಯಿತು, ಸಾರಿ, ದಯವಿಟ್ಟು ಸಹಕರಿಸಿ. ಏನೂ ಮಾಡೋಕ್ಕಾಗಲ್ಲ. ನಾನು ರೆಕಾರ್ಡ್ ಮಾಡಬೇಕಾದ್ರೆ ಈ ತೊಂದರೆಗಳಿಗೆ ನಾನೇನು ಮಾಡೋಕ್ಕಲ್ಲ, ನ್ಯಾಚುರಲ್ ಪ್ರಾಬ್ಲಮ್ಸು, ಮನುಷ್ಯರದ್ದು ಅದೇ ತಡಿಬೋದು. ಓಕೆ, ಶಿವಮೊಗ್ಗ ಇದಕ್ಕೆ ಸರಿಯಾದ ಉತ್ತರ. ಈ ಪರ್ಟಿಕ್ಯುಲರ್ ಮಂಕೀಸನ್ನು ರಿಲೊಕೇಟ್ ಮಾಡಿಬಿಟ್ಟು ಈ ರಿಸರ್ವಯರ್ ಹತ್ರ ಒಂದು ಜಾಗದಲ್ಲಿ ಇಡಬೇಕು ಅನ್ನೋದು ಪ್ಲ್ಯಾನಿಂಗ್ ಆಗ್ತಿತ್ತು. ಸೊ ಇದಕ್ಕೆ ಅಪೋಸಿಷನ್ ಕೂಡ ವ್ಯಕ್ತವಾಗಿತ್ತು. ಓಕೆನಾ, ಅದರಿಂದ ನ್ಯೂಸ್ನಲ್ಲಿತ್ತು. ಓಕೆ, ದಟ್ಸ್ ಇಟ್. ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ, KPSC ಅಡ್ಡ. ಆ್ಯಂಡ್ ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.